ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC MTS ಹಾಗೆ ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ GK ಪ್ರಶ್ನೆಗಳನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಸಲಾಲ್ ಯೋಜನೆಯು ಯಾವ ನದಿಯ ಮೇಲೆ ನೆಲೆಗೊಂಡಿದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಯಾವ ಯೋಜನೆ? ಸಲಾಲ್ ಅನ್ನೋ ಒಂದು ಯೋಜನೆ ಇದೆ ಅಂತ, ಅದು ಯಾವ ನದಿಯ ಮೇಲೆ ನೆಲೆಗೊಂಡಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ರಾವಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಕೋಸಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಚಿನಾಬ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದ್ರೆ ಸಿಂಧು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಸಿ ಚಿನಾಬ್ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ಸಾಕಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ, ಯಾವುದು? ಸಲಾಲ್ ಯೋಜನೆ. ಸೊ ಇದು ಲಾಸ್ಟ್ ಇಯರ್ SSC MTS ಅಲ್ಲೂ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಅಂಡ್ ದೆನ್ ಸಿಂಧು ನದಿ ಒಪ್ಪಂದ ಯಾವ ವರ್ಷ ಆಯಿತು? ನಿಮಗೆ ಹೇಳಿದ್ದೆ ಯಾವ ವರ್ಷ? 1960ರಲ್ಲಿ. ಯಾರ್ಯಾರ ಮಧ್ಯೆ ಆಯಿತು? ನಮ್ಮ ಭಾರತ ಪ್ರಧಾನಿಯಾಗಿರ್ತಕ್ಕಂತಹ ನೆಹರು ಹಾಗೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಅಯೂಬ್ ಖಾನ್ ಅವರ ಮಧ್ಯೆ, ಸರಿನಾ? ಯಾರ ಮಧ್ಯೆ? ಅಯೂಬ್ ಖಾನ್ ಅವರ ಮಧ್ಯೆ ಈ ಒಂದು ಸಿಂಧು ನದಿ ಜಲ ಒಪ್ಪಂದ ಆಗುತ್ತೆ. ಯಾವಾಗ? 1960ರಲ್ಲಿ. ನೆನ್ಪಿಟ್ಕೊಳ್ಳಿ. ಸೊ ನಮ್ಮ ಭಾರತದ ಪ್ರಧಾನಮಂತ್ರಿ ಕೇಳುವುದಿಲ್ಲ, ಬಟ್ ಪಾಕಿಸ್ತಾನದ ಪ್ರಧಾನಮಂತ್ರಿಯನ್ನ ಕೇಳ್ತಾನೆ. ಯಾಕಂದ್ರೆ ಸಾಕಷ್ಟು ನೆನಪಿರುವುದಿಲ್ಲ ಅಂತ, ಅದರ ಸಲುವಾಗಿ. ಸರ್ ಹಾಗಾದರೆ ಇನ್ನೊಂದು ಶಿಮ್ಲಾ ಒಪ್ಪಂದ ಅಂತ ಆಗುತ್ತಲ್ಲ, ಸೊ ಶಿಮ್ಲಾ ಒಪ್ಪಂದ ಆಗಿದೆ ಯಾವಾಗ? 1972ರಲ್ಲಿ ಶಿಮ್ಲಾ ಒಪ್ಪಂದ ಆಗುತ್ತೆ. ಸರ್ ಇಲ್ಲ ಸರ್, 1945ರಲ್ಲಿ. ಸರ್ ಅದು ಆಗಿರೋದು ಆ ವೆವೆಲ್ ಏನಿದಾನಲ್ವಾ ಆತ ಶಿಮ್ಲಾ ಒಪ್ಪಂದ ಮಾಡ್ತಾನೆ, ಅದನ್ನಲ್ಲ, ಸರಿನಾ? ಅದನ್ನು ಹೊರತಾಗಿ ಮತ್ತೆ ಸೆಕೆಂಡ್ ಶಿಮ್ಲಾ ಒಪ್ಪಂದ ಆಗಿದೆ ಯಾವಾಗ? 1972ರಲ್ಲಿ. ಈ ಯುದ್ಧ ಆದ ನಂತರ ಏನು ನಮ್ಮ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗುತ್ತಲ್ವಾ ಎರಡನೇ ಬಾರಿ 1971ರಲ್ಲಿ. ಅದಾದ ನಂತರ 1972ರಲ್ಲಿ ಶಿಮ್ಲಾ ಒಪ್ಪಂದ ಆಗುತ್ತೆ. ಶಿಮ್ಲಾ ಒಪ್ಪಂದ ಯಾರ್ಯಾರ ಮಧ್ಯೆ ನಡೀತಾವೆ ಅಂತ ಕೇಳ್ತಾನೆ. ಆವಾಗ ನೀವು ಹೇಳಬೇಕಾಗಿರೋದು ನಮ್ಮ ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಆ್ಯಂಡ್ ದೆನ್ ಅವ್ರ ಜೊತೆ ಈ ಪಾಕಿಸ್ತಾನದ ಪ್ರಧಾನಿ ಆಗಿರ್ತಕ್ಕಂತಹ ಜುಲ್ಫಿಕರ್ ಭುಟ್ಟೋ ಅವರ ಮಧ್ಯೆ ಈ ಒಂದು ಶಿಮ್ಲಾ ಒಪ್ಪಂದ ಆಯಿತು ಅಂತ ನೀವು ಹೇಳಬೇಕಾಗಿದೆ, ಸರಿ? ನಾನು ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಸೊ ಶಿಮ್ಲಾ ಒಪ್ಪಂದ ಎರಡು ಸರಿ ಆಗಿದೆ, ಒಂದು 1945ಅಲ್ಲಿ ಆ್ಯಂಡ್ ದೆನ್ ನೆಕ್ಸ್ಟ್ 1972ನಲ್ಲಿ. ಅದಕ್ಕಿಂತ ಹಿಂದೆ ಕೂಡ ಒಮ್ಮೆ ಆಗಿತ್ತು 1913ನಲ್ಲಿ ಅನಿಸುತ್ತೆ, 1913 ಇಲ್ಲ 14ನಲ್ಲಿ, ಸರಿಯಾ? ಹಾಗಾದರೆ ಈ 1960ಯಲ್ಲಿ ಆಗಿರ್ತಕ್ಕಂತಹ ಸಿಂಧು ನದಿ ಒಪ್ಪಂದ ಏನಿದೆ ಅಲ್ವಾ, ಇದನ್ನು ಮಧ್ಯಸ್ಥಿಕೆ ವಹಿಸಿಕೊಂಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರುತ್ತೆ ವೆಸ್ಟ್ ಯಾವುದು? ವರ್ಲ್ಡ್ ಬ್ಯಾಂಕ್ ಅಂತ, ಸರಿನಾ? ಯಾವುದು? ವರ್ಲ್ಡ್ ಬ್ಯಾಂಕ್, ವೆಸ್ಟ್ ಬ್ಯಾಂಕ್ ಅಲ್ಲ, ವರ್ಲ್ಡ್ ಬ್ಯಾಂಕ್. ಈ ವರ್ಲ್ಡ್ ಬ್ಯಾಂಕ್ ಏನಿದೆ ಅಲ್ವಾ, ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಳುತ್ತೆ, ಒಂದು ರೀತಿ ಬಂದು ಕೂಡುತ್ತೆ, ಸರಿಯಾ? ಸೊ ಇವರು ಎಲ್ಲಿ ಮಾಡ್ತಾರೆ ಇದನ್ನು? ಮೀನ್ಸ್ ಈ ಒಂದು ಸಿಂಧು ನದಿ ಜಲ ಒಪ್ಪಂದ ಯಾವ ಒಂದು ನಗರದಲ್ಲಿ ನಡೀತದೆ ಅಂತ. ಸೊ ಆಪ್ಷನ್ ಕೂಡ ನಿಮಗೆ, ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಕರಾಚಿ, ಆಪ್ಷನ್ ಸಿ ಕಾಶ್ಮೀರ, ಹಾಗೆ ಆಪ್ಷನ್ ಡಿ ಏನಂತಂದರೆ ಇಸ್ಲಾಮಾಬಾದ್ ಅಂತ ಹೇಳ್ತೀವಿ, ಸರಿನಾ? ಸೊ ಇದಕ್ಕೆ ಯಾವುದಾಗುತ್ತೆ ಅಂತ ಆನ್ಸರ್ ಹೇಳ್ಬೋದಾ ನೀವು? ಯಾವುದಾಗುತ್ತೆ? ಸೊ ಇಲ್ಲಿ ಸರಿಯಾದ್ರೆ ಯಾವುದು ಅಂದರೆ ಕರಾಚಿ ಅಂತ ಹೇಳ್ತೀವಿ, ಸರಿನಾ? ಕರಾಚಿಯಲ್ಲಿ ಈ ಒಪ್ಪಂದ ಆಗುತ್ತೆ. ಸರ್ ಕರಾಚಿಯಲ್ಲಿ ನಮ್ಮ ಭಾರತ ಪ್ರಧಾನಮಂತ್ರಿ ಏನಿದಾರಲ್ವಾ ನೆಹರು ಅವರು ಹೋಗಿ ಸೈನ್ ಹಾಕಿ ಬರ್ತಾರೆ. ಸೊ ಅಲ್ಲಿ ಬಂದಿರೋರು ಯಾರು ಅಂತಂದರೆ ಮಧ್ಯಸ್ಥಿಕೆ ವಹಿಸ್ಕೊಂಡವರು ಈ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೀವಿ, ಇಲ್ಲಾಂದರೆ IBRD ಅಂತ ಹೇಳ್ತೀವಿ. IBRD ಅಂದರೂ ಕೂಡ ಅದನ್ನೇ, ವರ್ಲ್ಡ್ ಬ್ಯಾಂಕ್ ಅಂದರೂ ಕೂಡ ಸೇಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಮ್ಮ ಭಾರತಕ್ಕೆ ಯಾವ್ಯಾವ ನದಿಗಳು ಬಂತು, ಹಾಗೆ ಪಾಕಿಸ್ತಾನಕ್ಕೆ ಯಾವ್ಯಾವ ನದಿಗಳು ಹೋಯಿತು? ಜಸ್ಟ್ ನಿಮಗೆ ನೀನು ಹೇಳಿದ್ದೆ ಯಾವುದು? ಒಂದು JCB RS ಅಂತ. JCB ನೋಡೋಕ್ಕೆ ನಮಗೆ ದುಡ್ಡು ಏನು ಕೊಡಬೇಕಾಗಿಲ್ಲ, ಸೊ ಸುಮ್ಮನೆ ನೋಡ್ತೀವಿ ನಾವು ಅಂತ, ದುಡ್ಡು ಏನು ಕಾಸಿಲ್ದೆ ಅಂತ. ಏನು ಎಸ್ ಬರ್ಕೊಳ್ಳಿ, ಸುಮ್ಮನೆ ಸಿಂಧು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಬರ್ಕೊಳ್ಳಿ JCB RS ಅಂತ, ಸರಿನಾ? RS. ಈ ಕೆಳಗಿಂದ ಏನು BRS ಇದೆ ಅಲ್ವಾ, ಇದು ನಮ್ಮ ಇಂಡಿಯಾದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ನದಿಗಳು ಅವಾಗ, ಬಟ್ ಇವಾಗ ಪ್ರಸ್ತುತ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ನಾವು. ಬಟ್ ಈ ಮೇಲ್ಗಡೆ ಮೂರಿದಾವಲ್ವಾ, ಸಿಂಧು ಆಗಿರಲಿ, ಜೀಲಂ ಆಗಿರಲಿ ಆ್ಯಂಡ್ ದೆನ್ ಚಿನಾಬ್ ಆಗಿರಲಿ, ಈ ಮೂರು ನದಿಗಳು ಕೂಡ ಪಾಕಿಸ್ತಾನಕ್ಕೆ ಸಂಬಂಧವನ್ನು ಪಟ್ಟಿದ್ವು. ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಬರೇಲಿ ನಗರವು ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದಾನೆ. ಯಾವುದು? ಬರೇಲಿ ಎಂಬ ಒಂದು ನಗರ ಇದೆ ಅಂತೆ, ಯಾವುದೋ ಒಂದು ನದಿ ತಟದಲ್ಲಿ ಇದೆ ಅಂತೆ. ಯಾವ ನದಿ ತಟದಲ್ಲಿ? ಆಪ್ಷನ್ ಎ ರಾಮಗಂಗಾ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂದರೆ ಕೋಸಿ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಹೇಳ್ಬೋದಾ? ಹೇಳಿ ನೋಡೋಣ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ರಾಮಗಂಗಾ ಅಂತ ಆಗುತ್ತೆ, ಸರಿನಾ? ಬರೇಲಿ ಏನಿದೆ ಅಲ್ವಾ, ಈ ಬರೇಲಿ ಕ್ಷೇತ್ರದಿಂದ ಯಾರು ನಿಲ್ತಾರೆ? ರಾಹುಲ್ ಗಾಂಧಿ ಅಲ್ವಾ? ಐ ಥಿಂಕ್ ಅವ್ರು ಅನಿಸುತ್ತೆ, ಸರಿನಾ? ಸೊ ಈ ಬರೇಲಿ ನಗರವು ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ ಅಂದರೆ ರಾಮಗಂಗಾ ನದಿ ತೀರದಲ್ಲಿ ಕಂಡುಬರುತ್ತೆ. ಜಸ್ಟ್ ಗಂಗಾ ಅಲ್ಲ, ರಾಮಗಂಗಾ ನದಿ ತೀರದಲ್ಲಿ ಕಂಡುಬರುತ್ತೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಅಂತ ಆಗುತ್ತೆ. ಆ್ಯಂಡ್ ದೆನ್ ಯಮುನಾ ನದಿ ತೀರದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ನಗರ ಯಾವುದು? ಒಂದು ಆಗ್ರಾ ಅಂತ ಹೇಳ್ತೀವಿ, ಇನ್ನೊಂದು ದೆಹಲಿ ಅಂತ ಹೇಳ್ತೀವಿ, ಸರಿನಾ? ಆಗ್ರಾ ಮತ್ತು ದೆಹಲಿ ಎರಡೂ ನಗರಗಳು ಕಂಡುಬರೋದು ಎಲ್ಲಿ ಅಂತಂದರೆ ಯಮುನಾ ನದಿ ತೀರದಲ್ಲಿ. ಆ್ಯಂಡ್ ದೆನ್ ಯಮುನಾ ಅಂತಂದರೆ ಇನ್ನೊಂದು ನಿಮಗೆ ಪಾಯಿಂಟ್ ಹೇಳೋದು ನೆನಪು ಬಂತು. ಯಮುನಾ ನದಿ ತಟದಲ್ಲಿ ನ್ಯಾಯಕ್ಕೋಸ್ಕರ ನ್ಯಾಯಗಂಟೆಯನ್ನು ಕಟ್ಟಿರ್ತಕ್ಕಂತಹ ಒಬ್ಬ ಮೊಘಲ್ ದೊರೆ ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕಾಗುತ್ತೆ ಯಾರು? ಜ್ಯೂಸ್ ಜಹಾಂಗೀರ್, ಸರಿನಾ? ಜಹಾಂಗೀರ್ ಅಂತ ಹೇಳ್ತೀವಿ. ಸೊ ಜಹಾಂಗೀರ್ ಏನಿದಾನಲ್ವಾ ನ್ಯಾಯದ ಗಂಟೆಯನ್ನು ಕಟ್ಟಿಸ್ತಾನೆ ಎಲ್ಲಿ? ಈ ಯಮುನಾ ನದಿ ತಟದಲ್ಲಿ. ಸೊ ಅಲ್ಲಿ ಯಾರಿಗಾದರೂ ನನಗೆ ಅನ್ಯಾಯ ಆಗಿದೆಯಾ, ನಾನು ಹೋಗಲ್ಲಿ ಗಂಟೆ ಬಾರಿಸಬೇಕು, ಗಂಟೆ ಬಾರಿಸಿದ್ರೆ ಆ ರಾಜ ಬರ್ತಿದ್ದ ನನಗೆ ಆಗಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಆತ ಮಾತಾಡ್ತಿದ್ದ, ಮೀನ್ಸ್ ಅವರಿಗೆ ತಪ್ಪಿಸ್ತರಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಿದ್ದ, ಸರಿ? ನಾವು ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಒಂದು
ಭಾನುವಾರದ ದಿನ ಅಲ್ವಾ, ಭಾನುವಾರದ ದಿನ ಹಸು ಕಡಿಯೋದನ್ನು ಕೂಡ ನಿಲ್ಲಿಸ್ತಾನೆ ಇತ್ತ. ಯಾರು? ಜಹಾಂಗೀರ್ ಅಂತ ಹೇಳ್ತೀವಿ, ಸರಿನಾ. ಜಹಾಂಗೀರ್ನ ಪತ್ನಿ ಯಾರು? ಮೆಹರುನಿಸಾ ಅಂತ ಹೇಳ್ತೀವಿ, ಸರಿನಾ. ಯಾರು? ಮೆಹರುನಿಸಾ. ಮೆಹರುನಿಸಾನ ಮೊದಲ ಪತಿ ಹೆಸರೇನು? ಅಲಿ ಕುಲ್ಲಿ ಬೇಗನ್ ಅಂತ ಇದೆ, ಸರಿನಾ. ಸೊ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಬಿಹಾರದ ಕಣ್ಣೀರಿನ ನದಿ ಯಾವುದು ಅಂತ ಕೇಳ್ತಾನೆ. ಬಿಹಾರದ ಕಣ್ಣೀರಿನ ನದಿ ಯಾವುದು ಅಂದರೆ ಈ ಕೋಸಿ ನದಿ. ಯಾವುದು? ಬಿಹಾರದ ಕಣ್ಣೀರಿನ ನದಿ ಯಾವುದು ಅಂದರೆ ಕೋಸಿ ನದಿ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ಗಂಗಾ ಯಾವುದಾದ್ರೂ ಕಣ್ಣೀರಿನ ನದಿ ಇದೆಯಾ? ಇಲ್ಲ, ಸರಿನಾ. ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಈ ಮಧ್ಯಪ್ರದೇಶದ ಕಣ್ಣೀರಿನ ನದಿ ಅಂತ ನಾವು ಯಾವುದನ್ನು ಕರಿತೀವಿ? ಮಧ್ಯಪ್ರದೇಶದ ಕಣ್ಣೀರಿನ ನದಿ ಅಂತ ನಾವು ಈ ನರ್ಮದಾ ಅಂತ ಕರಿತೀವಿ. ಆ್ಯಂಡ್ ದೆನ್ ಈ ವೆಸ್ಟ್ ಬೆಂಗಾಲ್ದು ಯಾವುದು ಅಂತ ಕರಿತೀವಿ? ವೆಸ್ಟ್ ಬೆಂಗಾಲ್ದು ದಾಮೋದರ ಅಂತ ಕರಿತೀವಿ, ಸರಿನಾ. ಆ್ಯಂಡ್ ದೆನ್ ಅಸ್ಸಾಮಿನ ಕಣ್ಣೀರಿನ ನದಿ ಅಂತ ಯಾವುದನ್ನ ಕರಿತೀವಿ? ಸಿಕ್ಕಿಂನ ಅಸ್ಸಾಮಿನ ಕಣ್ಣೀರಿನ ನದಿ ಅಂತ ಕರಿತೀವಿ. ಆ್ಯಂಡ್ ದೆನ್ ನಮ್ಮ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಅಂತ ಹೇಳ್ಬೋದಾ? ಕರ್ನಾಟಕದ ಕಣ್ಣೀರಿನ ನದಿ ಹೌದಾ ಸರ್? ಕರ್ನಾಟಕದಲ್ಲಿ ಇದಾವ ಕಣ್ಣೀರಿನ ನದಿ? ಹೌದು, ಒಂದೇ ಒಂದಿದೆ. ಯಾವುದು? ಡೋಣಿ ನದಿ ಅಂತ ಹೇಳ್ತೀವಿ, ಸರಿನಾ. ಯಾವುದು? ಡೋಣಿ ನದಿ. ಉಪ್ಪು ನೀರಿನ ನದಿ. ನಮ್ಮ ಕರ್ನಾಟಕದ ಏಕೈಕ ಉಪ್ಪು ನೀರಿನ ನದಿ ಯಾವುದು ಅಂದರೆ ಡೋಣಿ ನದಿ ಅಂತ ಹೇಳ್ತೀವಿ. ಸೊ ಈ ನದಿಯ ನೀರಿಂದ ಅತಿ ಚೆನ್ನಾಗಿ ಗೋಧಿ ಬರುತ್ತೆ. ಯಾವುದು? ಜವಿಗೋಧಿ ಅಂತ ಹೇಳ್ತೀವಿ, ಸರಿನಾ. ಸಜ್ಜಕ ಮಾಡಿ ಹೊಡಿಬೋದು ಇದರಲ್ಲೇ ಚೆನ್ನಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ತಪ್ತಿ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ ಅಂತ ಕೇಳಿದ್ದಾನೆ. ಯಾವ ನದಿ? ತಪತಿ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಉತ್ತರಾಖಂಡ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಮಧ್ಯಪ್ರದೇಶ ಅಂತ ಆಗುತ್ತೆ. ಯಾವುದು? ತಪತಿ ನದಿ ಹುಟ್ಟೋದು ಎಲ್ಲಿ ಅಂತಂದರೆ ಈ ಮಧ್ಯಪ್ರದೇಶದಲ್ಲಿ. ಕೇನ್ ತಪತಿಯಾಗಿರಲಿ, ತಪತಿ, ಕೇನ್, ಬೆಟ್ವಾ ಮತ್ತು ನರ್ಮದಾ ಇವೆಲ್ಲ ನದಿಗಳು ಹುಟ್ಟೋದು ಎಲ್ಲಿ ಅಂತಂದರೆ ಇದೇ ಒಂದು ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತವೆ ಅಂತ ಹೇಳ್ತೀವಿ, ಸರಿ. ನಾನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಹಾಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವ್ಯಾವುದು ಅಂತ ಕೇಳ್ತೀನಿ. ಅವಾಗ ನೀವು ಹೇಳಬೇಕಾಗಿರೋದು ಈ ನರ್ಮದಾ ಏನಿದೆ ಅಲ್ವಾ, ಅತ್ಯಂತ ಉದ್ದವಾದ ನದಿ, ಪಶ್ಚಿಮಕ್ಕೆ ಹರಿತಕ್ಕಂಥದ್ದು. ಆ್ಯಂಡ್ ದೆನ್ ಎರಡನೇ ಅತಿ ಉದ್ದವಾದ ನದಿ ಯಾವುದು ಪಶ್ಚಿಮಕ್ಕೆ ಹರಿತಕ್ಕಂಥದ್ದು ಅಂದರೆ ಇದೇ ಒಂದು ತಪತಿ ನದಿ ಅಂತ ಹೇಳ್ತೀವಿ, ಸರಿನಾ. ಈ ತಪತಿ ನದಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಂದು ಬೇತಲ್ ಅಂತ ಒಂದು ಸ್ಥಳ ಬರುತ್ತೆ, ಎಲ್ಲಿ ಮಧ್ಯಪ್ರದೇಶದ ಬೇತಲ್ ಎಂಬ ಸ್ಥಳದಲ್ಲಿ. ಆ ಒಂದು ಸ್ಥಳದಲ್ಲಿ ಹುಡ್ತಕ್ಕಂಥ ನದಿನೇ ಯಾವುದು ಅಂತಂದರೆ ಈ ತಪತಿ ನದಿ ಅಂತ ಹೇಳ್ತೀವಿ. ಬಟ್ ನಾವು ನಾರ್ಮಲಾಗಿ ಹೇಳೋದು ವಿಂಧ್ಯಾಚಲ ಬೆಟ್ಟ ಅಂತ ಹೇಳ್ತೀವಿ. ಬಟ್ ಎಕ್ಸಾಕ್ಟ್ ಪ್ಲೇಸ್ ಕೇಳಿದ್ರೆ ಏನಂತ ಹೇಳ್ತೀರಾ? ಇವಾಗ ಕಾವೇರಿ ಅಂತ ಕೇಳಿದ್ರೆ ತಲಕಾವೇರಿ ಅಂತ ಹೇಳ್ತೀರಾ ಅಲ್ವಾ. ಆ್ಯಂಡ್ ದೆನ್ ಕೃಷ್ಣ ಅಂತ ಕೇಳಿದ್ರೆ ಮಹಾಬಲೇಶ್ವರ ಅಂತ ಹೇಳ್ತೀರಾ. ನೆನ್ಪಿಟ್ಕೊಳ್ಳಿ, ಕೃಷ್ಣ ನದಿಯಲ್ಲಿ ಹುಟ್ಟುತ್ತೆ, ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಕೃಷ್ಣ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ, ಗೋದಾವರಿಯಲ್ಲಿ ಹುಟ್ಟುತ್ತೆ, ನಾಸಿಕಲ್ಲಿ ಹುಟ್ಟುತ್ತೆ, ಆ್ಯಂಡ್ ದೆನ್ ಕಾವೇರಿಯಲ್ಲಿ ಹುಟ್ಟುತ್ತೆ, ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಸೊ ಈ ಥರ ಎಕ್ಸಾಕ್ಟ್ ಪ್ಲೇಸ್ಗಳನ್ನು ಹೇಳೋದಾದ್ರೆ ಹಾಗಾದರೆ ತಾಪ್ತಿ ನದಿಯಲ್ಲಿ ಹುಟ್ಟುತ್ತೆ ಅಂತ ಕೇಳಿದ್ರೆ ಬೇತಲದಲ್ಲಿ ಹುಟ್ಟುತ್ತೆ ಅಂತ ಹೇಳ್ಬೋದು, ಸರಿನಾ. ಎಲ್ಲಿ? ಬೇತಲ. ಇವಾಗ ತಲೆಯಲ್ಲಿರುತ್ತಲ್ವ ಬೇತಲ. ಸೊ ಅದನ್ನು ನೀವು ಹೇಳ್ಬೋದು. ಎಕ್ಸಾಕ್ಟ್ ಪ್ಲೇಸ್ ಹೆಸರೇ ಇದೆ, ಬೇಕಾದರೆ ಗೂಗಲ್ ಮಾಡ್ಕೊಂಡು ನೋಡಿ ನೀವು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್, ಪೆರಿಯಾರ್ ನದಿ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ? ಈ ಒಂದು ಕೇರಳದ ಮೂಲಕ ಪೆರಿಯಾರ್ ನದಿ ಹರಿಯುತ್ತದೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ಗಂಗಾ ನದಿ ಹುಟ್ಟೋದಲ್ಲಿ ಇದೇ ಒಂದು ಉತ್ತರಾಖಂಡದಲ್ಲಿ ಗಂಗಾ ನದಿ ಹುಟ್ಟುತ್ತದೆ, ಯಮುನಾ ನದಿ ಹುಟ್ಟುತ್ತದೆ, ಸರಿನಾ. ಎಲ್ಲಿ? ಉತ್ತರಾಖಂಡದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವೆಂಬನಾಡ್ ಸರೋವರವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದು? ವೆಂಬನಾಡ್ ಸರೋವರವು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕರ್ನಾಟಕ, ಒಡಿಶಾ, ತಮಿಳುನಾಡು ಮತ್ತು ಕೇರಳ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಕೇರಳ ಅಂತ ಹೇಳ್ತೀವಿ. ಯಾವುದು? ಈ ವೆಂಬನಾಡ್ ಸರೋವರ ಯಾವ ರಾಜ್ಯದಲ್ಲಿ ಹುಟ್ಟುತ್ತೆ ಅಂತಂದರೆ ಕೇರಳದಲ್ಲಿ ಹುಟ್ಟುತ್ತೆ. ಸಾರಿ, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಕೇರಳದಲ್ಲಿ ಕಂಡು ಬರುತ್ತೆ. ಯಾವುದು? ವೆಂಬನಾಡ್ ಸರೋವರ ಅಂತ ಹೇಳ್ತೀವಿ. ಆ್ಯಂಡ್ ಅತ್ಯಂತ ಉದ್ದವಾದ ಸರೋವರ ಅಂತ ಕೇಳಿದ್ರು ಕೂಡ ಇದೇ ಒಂದು ವೆಂಬನಾಡ್ ಸರೋವರ ಅಂತ ಹೇಳ್ತೀವಿ. ಯಾವುದು? ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಉದ್ದವಾದ ಸರೋವರ ಯಾವುದು ಅಂದರೆ ವೆಂಬನಾಡ್ ಸರೋವರ. ಹಾಗೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಕೇಳಿದ್ರೆ ಯಾವುದು? ಉಪ್ಪು ನೀರಿನ ಸರೋವರ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಚಿಲ್ಕಾ ಸರೋವರ ಅಂತ. ಸರ್, ಚಿಲ್ಕಾ ಜುಮ್ಕಾ ಎಲ್ಲಿದೆ ಚಿಲ್ಕಾ? ಈ ಚಿಲ್ಕಾ ಕಂಡುಬರೋದು ಈ ಒಂದು ಒಡಿಶಾದಲ್ಲಿ ಕಂಡುಬರುತ್ತೆ, ಸರಿನಾ. ಈ ಒಂದು ಚಿಲ್ಕಾವನ್ನು ನಾವು ಯಾವ ಲೇಕ್ ಅಂತ ಕರಿತೀವಿ? ಲಗೂನ್ ಲೇಕ್ ಅಂತ ಕರಿತೀವಿ, ಸರಿನಾ. ಲಗೂನ್ ಲೇಕ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಲಗೂನ್ ಲೇಕ್ ಯಾವುದು ಅಂತ ಕೇಳಿದ್ರೆ ಈ ಒಂದು ಚಿಲ್ಕಾ ಲೇಕ್, ಉಪ್ಪಿನ ಸರೋವರ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಹಾಗೆ ಇನ್ನೊಂದು ರಾಜಸ್ಥಾನದಲ್ಲಿ ಒಂದು ಉಪ್ಪಿನ ಸರೋವರ ಕಂಡುಬರುತ್ತೆ. ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಉಪ್ಪಿನ ಸರೋವರ ಯಾವುದು ಅಂತ ಹೇಳ್ತೀವಿ? ಸಾಂಬಾರ್ ಸರೋವರ ಅಂತ ಹೇಳ್ತೀವಿ, ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ಈ ದಾಲ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ದಾಲ್ ಸರೋವರ, ಈ ದಾಲ್ ಏನಿದೆ ಅಲ್ವಾ, ದಾಲು ಬೇಳೆ, ಈ ದಾಲ್ ಸರೋವರ ಕಂಡುಬರೋದು ಶ್ರೀನಗರದಲ್ಲಿ, ಮೀನ್ಸ್ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರವಾಗಿದೆ. ಹಾಗೆ ನಮ್ಮ ಭಾರತದ ಅತ್ಯಂತ ಸಿಹಿ ನೀರಿನ ಸರೋವರ ಯಾವುದು ಅಂತಂದರೆ ಇದೇ ಒಂದು ಶ್ರೀನಗರದಲ್ಲಿ ಕಂಡುಬರ್ತಕ್ಕಂತಹ ಊಲಾರ್ ಸರೋವರ ಅಂತ ಹೇಳ್ತೀವಿ. ಯಾವುದು? ಊಲಾರ್ ಸರೋವರ ಅಂತ. ಆ್ಯಂಡ್ ನಮ್ಮ ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಸಿಹಿನೀರಿನ ಸರೋವರ ಫಸ್ಟ್ ಯಾವುದು ಅಂದರೆ ಊಲಾರ್, ಸೆಕೆಂಡ್ ಯಾವುದು ಅಂದರೆ ದಾಲ್ ಸರೋವರ ಅಂತ ಹೇಳ್ತೀವಿ. ಹಾಗಾದರೆ ಶ್ರೀನಗರದ ಒಡವೆ ಅಂತ ಯಾವ ಒಂದು ಲೇಖನ ಕರಿತೀವಿ ಅಂತ ಕೇಳ್ತಾನೆ. ಶ್ರೀನಗರದ ಒಡವೆ ಅಂತ ನಾವು ಇದೇ ಒಂದು ದಾಲ್ ಸರೋವರವನ್ನು ಶ್ರೀನಗರದ ಒಡವೆ ಅಂತ ಕರಿತೀವಿ, ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ಮಹಾರಾಷ್ಟ್ರದಲ್ಲಿ ಒಂದು ಉಲ್ಕಾ ಸರೋವರವಿದೆ. ಹಾಗಾದರೆ ಆ ಉಲ್ಕಾ ಸರೋವರ ಯಾವುದು ಅಂತ ಕಾಮೆಂಟ್ ಮಾಡ್ಬೋದಾ? ಯಾರಾದರೂ ಕಾಮೆಂಟ್ ಮಾಡಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಒಂದು ಉಲ್ಕಾ ಸರೋವರ, ಸರಿನಾ. ಸೊ ಉಲ್ಕೆಗಳು ಬಿದ್ದ ನಂತರ ಆ ಒಂದು ಸರೋವರ ಕ್ರಿಯೇಟ್ ಆಗಿದೆ. ಸೊ ಯಾವುದು ಸರೋವರ ಅಂತ ಹೇಳ್ಬೋದಾ? ಹೇಳಿ ನೋಡೋಣ, ಅದನ್ನು ಕಾಮೆಂಟ್ ಮಾಡಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ
ನಾಥುಲಾ ಪಾಸ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು ನಾಥುಲಾ ಪಾಸ್ ಆಗಿರಲಿ ಆ್ಯಂಡ್ ದೆನ್ ಜಿಜಿಲಾ ಪಾಸ್ ಆಗಿರಲಿ ಒಂದೇ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂದರೆ ಲಡಾಖ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಸಿಕ್ಕಿಂ ಅಂತ ಹೇಳ್ತೀವಿ. ಸರಿನಾ, ಈ ನಾಥುಲಾ ಪಾಸ್ ಏನಿದೆ ಅಲ್ವಾ, ನಾಥುಲಾ ಪಾಸ್ ಆಗಿರಲಿ ಆ್ಯಂಡ್ ದೆನ್ ಜೋಜಿಲಾ ಪಾಸ್ ಆಗಿರಲಿ. ಸೊ ನಾಥುಲಾ ಮತ್ತು ಜೋಜಿಲಾ ಪಾಸ್ ಅಂತ ಎರಡೂ ಪಾಸ್ಗಳು ಕಂಡುಬರೋದಿಲ್ಲ ಅಂದರೆ ಸಿಕ್ಕಿಮಲ್ಲೇ ಕಂಡುಬರ್ತವೆ. ಆ್ಯಂಡ್ ದೆನ್ ನಾವು ಹೇಳ್ತೀವಲ್ವಾ, ಎಲ್ಲಿ ಕೈಲಾಸ ಸರೋವರ ಯಾತ್ರೆ ಹೋಗ್ತೀವಿ ನಮ್ಮ ಭಾರತದಿಂದ ಅಂತ, ಯಾವುದು ನಮ್ಮ ಕೈಲಾಸ ಸರೋವರ ಹೋಗ್ತೀವಲ್ವಾ, ಕೈಲಾಸ ಸರೋವರಕ್ಕೆ ಈ ಕಲ್ಕತ್ತಾದವರು ಯಾವೊಂದು ಪಾಸ್ ಮೂಲಕ ಹೋಗ್ತಾರೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕಾಗಿರೋದು ಯಾವೊಂದು ಸರೋವರ ಅಂತ ಹೇಳ್ತೀರಾ, ಸಾರಿ ಯಾವೊಂದು ಪಾಸ್ ಅಂತ ಹೇಳ್ತೀರಾ. ಇದೇ ಒಂದು ನಾಥುಲಾ ಪಾಸ್ ಅಂತ ಹೇಳಬೇಕಾಗುತ್ತೆ. ಸರ್ ಇಲ್ಲ ಸರ್, ಅದು ಬೇರೆ ಇದೆಯಲ್ಲ, ಲಿಪುಲೇಕ್ ಇದೆಯಲ್ಲ, ಲಿಪುಲೇಕ್ ಪಾಸ್ ಅಂತ ಬರುತ್ತಲ್ಲ ಉತ್ತರಾಖಂಡದಲ್ಲಿ. ಹೌದು ಸರ್, ಇವಾಗ ನೋಡಿ ಇಲ್ಲಿದೆಯಾ, ಚಿಕ್ಕದಾಗ ಒಂದು ಮ್ಯಾಪ್ ತೆಗಿತೀನಿ, ಟೈಮ್ ವೇಸ್ಟ್ ಏನಾಗಲ್ಲ. ಓಕೆ, ಸೊ ಒಟ್ಟಿನಲ್ಲಿ ಇಲ್ಲಿ ಮ್ಯಾಪ್ ಅಂತ ಅಂದ್ಕೊಳ್ಳಿ. ಓಕೆ, ಯಾಕೆಂದರೆ ಇದನ್ನು ಕೇಳಿದ್ದೇನೆ, ಅದು ಕೇಳ್ತಾ ಇದ್ದೀನಿ. ಇಲ್ಲಿ ಕಲ್ಕತ್ತಾ ಇದೆ. ಸೊ ನಾವು ಪ್ರಶ್ನೆ ಹೇಗೆ ಕೇಳ್ತಾನೆ ಅಂತಂದರೆ, ಇಲ್ಲಿ ಕೈಲಾಸ ಸರೋವರ ಇದೆ. ಸೊ ಕೈಲಾಸ ಸರೋವರಕ್ಕೆ ನಮ್ಮ ಭಾರತದ ಯಾವ ಪಾಸ್ನ ಮೂಲಕ ನಮ್ಮ ಭಾರತೀಯರು ಹೋಗ್ತಾರೆ ಅಂತ ಕೇಳ್ತಿದ್ದ. ಸೊ ಅವಾಗ ನಾವು ಏನಂತ ಹೇಳ್ತಿದ್ವಿ, ಇಲ್ಲಿ ಒಂದು ಲಿಪುಲೇಕ್ ಅಂತ ಬರುತ್ತೆ, ಲಿಪುಲೇಕ್ ಪಾಸ್ ಅಂತ ಉತ್ತರಾಖಂಡದಲ್ಲಿ. ಆ ಒಂದು ಲಿಪುಲೇಕ್ ಪಾಸ್ ಮೂಲಕ ನಾವು ಹೋಗ್ತಾ ಇದ್ವಿ. ಸೊ ಅದನ್ನು ಆನ್ಸರ್ ಕೂಡ ಅದನ್ನೇ ಹಾಕ್ತಾ ಇದ್ವಿ. ಬಟ್ ಒಂದು ರೀಸೆಂಟಾಗಿ ಯಾವುದೋ ಎಕ್ಸಾಮಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಏನು ಕೇಳಿದಾನೆ ಅಂದರೆ ಸ್ವಲ್ಪ ಚಾಲಾಕಿಯಾಗಿದ್ದಾನೆ ಕ್ವಶನ್ ಪೇಪರ್ ತೆಗೆಯೋನು. ಏನಂತಂದರೆ ಕಲ್ಕತ್ತಾದಿಂದ ಮೀನ್ಸ್ ಕಲ್ಕತ್ತಾದ ಜನರು ಈ ಕೈಲಾಸ ಸರೋವರಕ್ಕೆ ಹೋಗಬೇಕಾದ್ರೆ ಯಾವ ಒಂದು ಪಾಸಿನ ಮೂಲಕ ಹೋಗ್ತಾರೆ ಅಂತ. ಸರಿನಾ, ಅವಾಗ ಯಾವ ಪಾಸ್ ಮೂಲಕ ಹೋಗ್ತಾರೆ? ಹೀಗೆ ಸುತ್ತ ಹೊಡ್ಕೊಂಡು ಹೋಗ್ತಾರೆ ಅವರು. ಇಲ್ಲೇ ಸ್ಟ್ರೈಟಾಗಿ ಹೋಗ್ತಾರೆ. ಸೊ ಯಾವ ಪಾಸ್ ಇದೆ ಅಲ್ಲಿ ನಾಥುಲಾ ಪಾಸ್ ಇದೆ, ನೆನ್ಪಿಟ್ಕೊಳ್ಳಿ. ಸರಿನಾ, ನಾಥುಲಾ ಪಾಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ಸಿಕ್ಕಿಮಲ್ಲಿ ಕಂಡುಬರುತ್ತೆ. ಅದರ ಮೂಲಕವೇ ಅವರು ಹೋಗ್ತಾರೆ. ಈ 7 ಸಿಸ್ಟರ್ ಸ್ಟೇಟ್ಸ್ಗಳಾಗಿರಲಿ ಆ್ಯಂಡ್ ದೆನ್ ಇವರಾಗಿರಲಿ ಬಿಹಾರದವರಾಗಿರಲಿ ಆ್ಯಂಡ್ ದೆನ್ ವೆಸ್ಟ್ ಬೆಂಗಾಲ್ ಅವರಾಗಿರಲಿ. ಸರಿನಾ, ಇವರೆಲ್ಲರೂ ಕೂಡ ನಿಯರ್ ಇದು ಆಗುತ್ತೆ. ಇದ್ರ ಮುಖಾಂತರ ಹೋಗ್ತಾರೆ, ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬೊಮ್ಡಿಲಾ ಪಾಸ್ ಅಂತ ಬರುತ್ತೆ. ಬೊಮ್ಡಿಲಾ ಪಾಸ್ ಎಲ್ಲಿ ಕಂಡುಬರುತ್ತೆ? ಬೊಮ್ಡಿ ಬಜಾಯಿಸೋದು ಈ ಒಂದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾಸ್ ಆಗಿದೆ. ಯಾವುದು? ಬೊಮ್ಡಿಲಾ ಪಾಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮಾನಾ ಪಾಸ್ ಎಲ್ಲಿ ಕಂಡುಬರುತ್ತೆ? ಮಾನ ಆಗಿರಲಿ, ರೂಪಿನ್ ಆಗಿರಲಿ ಆ್ಯಂಡ್ ದೆನ್ ಲಿಪು ಆಗಿರಲಿ. ಮಾನ, ರೂಪಿನ್ ಆ್ಯಂಡ್ ದೆನ್ ಲಿಪು, ಈ ಮೂರು ಪಾಸ್ಗಳು ಕಂಡುಬರೋದು. ಇವಾಗಲೇ ಹೇಳಿದೆ ನಿಮ್ಗೆ ಯಾವುದು ಉತ್ತರಾಖಂಡ ಅಂತ. ಸರಿನಾ, ಉತ್ತರಾಖಂಡದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪಾಸ್ಗಳಾಗಿದ್ದಾವೆ. ಪಾಸ್ ಅಂದರೆ ಏನಂತ ಹೇಳ್ತೀವಿ ನಾವು? ವ್ಯಾಲಿ ಅಲ್ಲ, ಮೀನ್ಸ್ ಎರಡು ಕಣಿವೆಗಳ ಮಧ್ಯ ದಾರಿಯನ್ನು ಜೋಡಿಸ್ತದಲ್ಲ, ಅದನ್ನು ಪಾಸ್ ಅಂತ ಕರಿತೀವಿ. ಪಾಸ್ ದರ್ರಾ ಅಂತ ಹೇಳ್ತೀವಿ ಹಿಂದಿಯಲ್ಲಿ, ಬಟ್ ಪಾಸ್ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಉಮಿಂಗ್ ಲಾಂಗ್ ಪಾಸ್ ಎಲ್ಲಿ ಕಂಡುಬರುತ್ತೆ? ಲಡಾಖ್ ಅಲ್ಲಿ ಕಂಡುಬರುತ್ತೆ. ಸರಿ, ನಾವು ಉಮಿಂಗ್ ಲಾಂಗ್ ಅಂತ ಹೇಳ್ತೀವಿ. ಆ ಒಂದು ಪಾಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ಲಡಾಖ್ ಅಲ್ಲಿ ಕಂಡುಬರುತ್ತೆ. ಅದು ಕೂಡ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಂಕಾರೇಶ್ವರ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಯಾವುದು? ಓಂಕಾರೇಶ್ವರ. ಸೊ ಆಪ್ಷನ್ ಕೊಟ್ಟಿದ್ದಾನೆ, ಗೋವಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಸರಿನಾ, ಓಂಕಾರೇಶ್ವರ ಡ್ಯಾಮ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ? ಇದನ್ನು ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಸೊ ಪಶ್ಚಿಮಕ್ಕೆ ಇರತಕ್ಕಂಥ ಅತ್ಯಂತ ಉದ್ದವಾದ ನದಿಗಳಲ್ಲಿ ಮೊದಲ ನದಿ ಯಾವುದು ಅಂತ ಕೇಳಿದ್ರೆ ನರ್ಮದಾ ನದಿ ಅಂತ ಹೇಳ್ತೀವಿ, ಅತ್ಯಂತ ಉದ್ದವಾದ ನದಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ನರ್ಮದಾ ನದಿ ಡೆಲ್ಟಾವನ್ನು ಕ್ರಿಯೇಟ್ ಮಾಡಲ್ವಾ ಅಂತ ಕೇಳಿದ್ರೆ ಮಾಡಲ್ಲ. ಹಾಗಾದರೆ ಏನು ಕ್ರಿಯೇಟ್ ಮಾಡುತ್ತೆ ಸರ್? ಇದು ಏನು ಕ್ರಿಯೇಟ್ ಮಾಡುತ್ತೆ ಅಂದರೆ ಅಳಿವೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಏನು ಮಾಡುತ್ತೆ? ಅಳಿವೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಗೊತ್ತಿರಲಿ, ಕೇಳಬಹುದು. ಡೆಲ್ಟಾನ ಕ್ರಿಯೇಟ್ ಮಾಡಲ್ಲ, ಇದು ಅಳಿವೆಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದು? ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಆಪ್ಷನ್ ಎ ಹರಿಯಾಣ, ಜಾರ್ಖಂಡ್, ಪಂಜಾಬ್ ಮತ್ತು ಒಡಿಶಾ ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಜಾರ್ಖಂಡ್ ಅಂತ ಹೇಳ್ತೀವಿ. ಸೊ ಹಜಾರಿಬಾಗ್ ಎನ್ನುವ ಒಂದು ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡುಬರುತ್ತೆ ಅಂದರೆ ಜಾರ್ಖಂಡದಲ್ಲಿ ಕಂಡುಬರುತ್ತೆ. ಸೊ ಹಾಗಾದರೆ ಪ್ರಸ್ತುತ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಗಳಿದ್ದಾವೆ? 107 ನ್ಯಾಷನಲ್ ಪಾರ್ಕ್ಗಳು ಕಂಡುಬರ್ತವೆ. ಎಷ್ಟು? 107 ನ್ಯಾಷನಲ್ ಪಾರ್ಕ್ಗಳು ನಮ್ಮ ಭಾರತದಲ್ಲಿ ಕಂಡುಬರ್ತವೆ. ಹಾಗಾದರೆ ರಾಮ್ಸರ್ ಸೈಟ್ಗಳು ಎಷ್ಟಿದ್ದಾವೆ? ಪ್ರಸ್ತುತ 93 ಇದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂತ ಹೇಳ್ತೀವಿ, ಯುನೆಸ್ಕೋ ಹೆರಿಟೇಜ್ ಸೈಟ್ಗಳು ಎಷ್ಟಿದ್ದಾವೆ? ಟೋಟಲಿ 44 ಇದ್ದಾವೆ. 44ನೇದು ಯಾವುದು? ಮರಾಠರ ಕೋಟೆಗಳು ಅಂತ ಹೇಳ್ತೀವಿ. ಮರಾಠರ ಎಷ್ಟು ಕೋಟೆಗಳನ್ನು ಸೇರ್ಪಡೆ ಮಾಡಲಾಗಿದೆ? 12 ಕೋಟೆಗಳನ್ನು ಸೇರ್ಪಡೆ ಮಾಡಲಾಗಿದೆ. 11+1 ಅಂತ ಹೇಳ್ತೀವಿ. 11 ಮಹಾರಾಷ್ಟ್ರದಲ್ಲಿ, ಒಂದು ಈ ಒಂದು ತಮಿಳುನಾಡಲ್ಲಿ. ಆ 11ನೇದು ಯಾವುದು ಅಂದರೆ 12ನೇದು ಯಾವುದು ಅಂತಂದರೆ ಜಿಂಜಿ ಫೋರ್ಟ್ ಅಂತ ಕರಿತೀವಿ. ಎಲ್ಲಿದೆ? ತಮಿಳುನಾಡಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಿಚಿಗನ್ ಸರೋವರವು ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದು? ಮಿಚಿಗನ್ ಸರೋವರ. ಈ ಮಿಚಿಗನ್ ಆಗಿರಲಿ, ಒಂದು ಕೋಡ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ ನೀವು. ಸರಿನಾ, ಯಾವುದು? SHOME, ಶೋಮಿ ಅಂತ. ಸೋಮಿ ಅಲ್ಲ, ಮತ್ತೆ ಸರಿನಾ, ಇದು ಅಲ್ಲ, ಸೋಮಿ ಅಲ್ಲ, ಶೋಮಿ. ಸರಿಯಾ? ಸೊ ಶೋಮಿ ಅಂತ ಒಂದು ಕೋಡ್ ಏನು ಹೇಳುತ್ತೆ? ಇದು ಕೋಡ್ ಇದು ಫಸ್ಟ್ ಹೇಳುತ್ತೆ ಸುಪೀರಿಯರ್ ಅಂತ ಹೇಳುತ್ತೆ, ಸುಪೀರಿಯರ್ ಸರೋವರ ಅಂತ ಹೇಳುತ್ತೆ. ಎಚ್ ಹೇಳುತ್ತೆ ಹ್ಯೂರಾನ್ ಸರೋವರ ಅಂತ ಹೇಳುತ್ತೆ. ಓ ಹೇಳುತ್ತೆ ಓರಾನ್ ಸರೋವರ ಅಂತ ಹೇಳುತ್ತೆ. ಎಂ ಹೇಳುತ್ತೆ ಮಿಚಿಗಾನ್ ಸರೋವರ ಅಂತ ಹೇಳುತ್ತೆ. ಇ ಏನಂತ ಹೇಳುತ್ತೆ? ಈರಿ ಸರೋವರ ಅಂತ ಹೇಳುತ್ತೆ. ಈ 5 ಸರೋವರಗಳು, ಈ 5 ಸರೋವರಗಳು ಎಲ್ಲಿ ಕಂಡು ಬರ್ತವೆ ಅಂತಂದರೆ ಈ ಅಮೇರಿಕಾ ಮತ್ತು
ಕೆನಡಾದ ಮಧ್ಯಭಾಗದಲ್ಲಿ ಮೀನ್ಸ್ ಗಡಿ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸರೋವರಗಳಾಗಿದ್ದಾವೆ. ಸರಿನಾ, ನೆನ್ಪಿಟ್ಕೊಳ್ಳಿ ಶೋಮಿ. ಸೊ ಇನ್ನೊಂದು ನಿಮಗೆ ಈ KS ಅಲ್ಲಿ ಕೇಳಿದ್ದಾನೆ ಹೇಗೆ ಅಂತಂದ್ರೆ ಲೆಫ್ಟಿಂದ ರೈಟ್ ಜೋಡಿಸು, ರೈಟಿಂದ ಲೆಫ್ಟ್ ಜೋಡಿಸು ಅಂತ. ಸರ್ ಅವಾಗ ಏನು ಮಾಡ್ಬೇಕು ಸರ್, ಅದಕ್ಕೆ ನಿಮ್ಗೆ ಕೋಡ್ ಹೇಳಿದ್ದೀನಿ. ಇದು ಯಾವುದು SHOME ಅಂತ. ಫಸ್ಟ್ ಯಾವುದಿದೆಯಪ್ಪ ಇಲ್ಲಿ ಲೆಫ್ಟಲ್ಲಿ ಎಸ್ ಇದೆ, ಮೀನ್ಸ್ ಸುಪೀರಿಯರ್ ಇದೆ. ಸೆಕೆಂಡ್ ಯಾವುದಿದೆ ಸರ್, ಹ್ಯೂರಾನ್ ಇದೆ. ಇಲ್ಲಿ ಮಧ್ಯೆ ಇದೆಯಲ್ಲ ಇದನ್ನು ತಗೊಳ್ಳಿ M. ಥರ್ಡ್ ಯಾವುದು H, ಫೋರ್ತ್ ಯಾವುದು E, ಲಾಸ್ಟ್ ಯಾವುದು O. ಹೀಗೆ ನೆನ್ಪಿಟ್ಕೊಳ್ಳಿ ಸರಿನಾ, ಶೋ ಮೀ. ಸೊ ಇದು ಲೆಫ್ಟಿಂದ ರೈಟ್ ಆಯಿತು, ರೈಟಿಂದ ಲೆಫ್ಟ್ ಆದರೆ OEHMES ಅಂತ ಹೇಳ್ತೀವಿ. ಸರಿನಾ, ಒಟ್ಟಲ್ಲಿ ಹೀಗೆ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನಿಮಗೆ ನೆನ್ಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು, ಅಮೆರಿಕ ಅಲ್ವಾ, ಅಮೆರಿಕ ಹೇಳಿದೆ ಅಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟಕ್ಲಾಮಕಾನ್ ಮರುಭೂಮಿ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು ಟಕ್ಲಾಮಕಾನ್ ಎಂಬ ಒಂದು ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರುತ್ತೆ? ಆಪ್ಷನ್ ಎ ಚೀನಾ, ನಮ್ಮ ಮಿತ್ರ ದೇಶ. ಆಪ್ಷನ್ ಬಿ ಭಾರತ. ಆಪ್ಷನ್ ಸಿ ಮಂಗೋಲಿಯಾ. ಆಪ್ಷನ್ ಡಿ ರಷ್ಯಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನಮ್ಮ ಹೆಮ್ಮೆಯ ಮಿತ್ರ ದೇಶ ಚೀನಾ ಅಂತ ಹೇಳ್ತೀವಿ. ಸರಿನಾ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಚೀನಾ ನಮಗಿಂತ ಸಾವಿರಾರು ವರ್ಷಗಳು ಮುಂದೆ ಹೋಗ್ಬಿಟ್ಟಿದವರು ಅವರು. ಸರಿನಾ, ಸೊ ಅವರನ್ನು ನಾವು ಟೀಕೆ ಮಾಡಿ ಏನಿದಾವಲ್ವಾ ಸ್ಯಾಟಲೈಟ್ ಚಾನಲ್ಗಳು, ಅವರು ಎಷ್ಟೇ ಬೊಬ್ಬೆ ಹೊಡೆದ್ರು ಕೂಡ ಅವ್ರು ನಿಲ್ಲಲ್ಲ. ಸರಿಯಾ, ಸೊ ಅಷ್ಟು ಮುಂದೆ ಹೋಗಿರ್ತಕ್ಕಂಥ ದೇಶ ಯಾವುದು ಅಂದರೆ ಈ ಚೀನಾ ಅಂತ ಹೇಳ್ತೀವಿ. ಸೊ ಈ ಟಕ್ಲಾಮಕಾನ್ ಎಂಬ ಒಂದು ಮರುಭೂಮಿಯು ಕೂಡ ಕಂಡುಬರೋದು ಎಲ್ಲಿ ಅಂದರೆ ಇದೇ ಚೀನಾದಲ್ಲಿ ಕಂಡುಬರುತ್ತೆ. ಸರಿನಾ, ಇದನ್ನು ನೀವು ಕೇಳಿರಲ್ಲ ಮ್ಯಾಕ್ಸಿಮಮ್ ಜನ, ಬಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಗೋಬಿ ಮರುಭೂಮಿ ಅಂತ ಬರುತ್ತೆ. ಯಾವುದು ಗೋಬಿ ಮರುಭೂಮಿ ಅಂತ? ಗೋಬಿ ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರುತ್ತೆ? ಪ್ರಮುಖವಾಗಿ ಕಂಡುಬರೋದು ಮಂಗೋಲಿಯಾದಲ್ಲಿ ಕಂಡುಬರುತ್ತೆ. ಬಟ್ ಮಂಗೋಲಿಯಾದ ಜೊತೆಗೆ ಯಾವ ದೇಶದ ಜೊತೆಗೆ ಆ ಒಂದು ಗೋಬಿ ಮರುಭೂಮಿ ಸೇರ್ಪಡೆಗೊಂಡಿದೆ ಅಂತ ಕೇಳಿದ್ರೆ ಈ ಚೀನಾದ ಜೊತೆಗೆ ಕೂಡ ಸೇರ್ಪಡೆಗೊಂಡಿದೆ. ಮೀನ್ಸ್ ಗೋಬಿ ಮರುಭೂಮಿ 2 ದೇಶದಲ್ಲಿ ಕಂಡುಬರ್ತದೆ. 2 ದೇಶದಲ್ಲಿ. ಯಾವ 2 ದೇಶ? ಒಂದು ಚೀನಾ ಮತ್ತು ಇನ್ನೊಂದು ಮಂಗೋಲಿಯಾ ಅಂತ ಹೇಳ್ತೀವಿ. ಯಾವ ಮರುಭೂಮಿ? ಗೋಬಿ ಮರುಭೂಮಿ. ಸರಿನಾ, ಗೋಬಿ ಮಂಚೂರಿ ಅಲ್ಲ, ಗೋಬಿ ಮರುಭೂಮಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ. ಇದು ಯಾವ ರೀತಿಯ ಮರುಭೂಮಿ ಆಗಿದೆ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಾಕಷ್ಟು ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ KS ಅಲ್ಲೂ ಕೂಡ ಕೇಳಿದ್ದಾನೆ ಅನಿಸುತ್ತೆ. ಇದು ಒಂದು ಶೀತ ಮರುಭೂಮಿ ಆಗಿದೆ. ಶೀತ ಮರುಭೂಮಿ ಆಗಿದೆ. ಯಾವುದಿದಾಗಿದೆ? ಶೀತ ಮರುಭೂಮಿ ಆಗಿದೆ. ಸರಿನಾ, ಬಟ್ ನಮ್ದು ಥಾರ್ ಮರುಭೂಮಿ ಆಗಿದೆ, ಒಣ ಮರುಭೂಮಿ ಇದೆ. ಓಕೆ, ಹಾಗಾದರೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಮರುಭೂಮಿ ಯಾವುದು? ಥಾರ್ ಅಂತ ಹೇಳ್ತೀವಿ. ಸರಿನಾ, ಯಾವುದು ಅಂತ ಹೇಳ್ತೀವಿ? ಥಾರ್ ಮರುಭೂಮಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಥಾರ್ ಮರುಭೂಮಿ. ಹಾಗಾದರೆ ಇದೇ ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದವ್ರು ಏನಂತ ಕರೀತಾರೆ? ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಅಲ್ಲಿ ಇದನ್ನು ಚೋಲಿಸ್ತಾನ್ ಅಂತ ಕರೀತಾರೆ. ಸರಿನಾ, ಚೋಲಿಕೆ ಪಿಚ್ಚೆ ಗ್ಯಾ ಹೇ ಅಲ್ಲ, ಚೋಲಿಸ್ತಾನ್. ಸರಿನಾ, ಏನು ಚೋಲಿಸ್ತಾನ್ ಅಂತ ಹೇಳ್ತೀವಿ. ಚೋಲಿಸ್ತಾನ್ ಅಂತ ಎಲ್ಲಿ ಕಂಡುಬರುತ್ತೆ? ಈ ಒಂದು ಮರುಭೂಮಿ ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ. ಸರಿನಾ, ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಥಾರ್ ಮರುಭೂಮಿಯನ್ನು ಅವರು ಚೋಲಿಸ್ತಾನ್ ಮರುಭೂಮಿ ಅಂತ ಕರೀತಾರೆ. ಆ್ಯಂಡ್ ದೆನ್ ಹಾಗಾದರೆ ಸರ್ ನಮ್ಮ ಮಿತ್ರ ದೇಶ ತಾಲಿಬಾನ್ ಅವರು ಮೀನ್ಸ್ ಅಫ್ಘಾನಿಸ್ತಾನ, ಸೊ ಅವರ ಒಂದು ದೇಶದಲ್ಲಿ ಕಂಡುಬರ್ತಕ್ಕಂಥ ಮರುಭೂಮಿಯ ಹೆಸರನ್ನು ಏನಂತ ಕರೀತಾರೆ? ರೇಗಿಸ್ತಾನ್ ಅಂತ ಕರೀತಾರೆ. ಯಾವುದು? ರೇಗಿಸ್ತಾನ್ ಅಂತ. ನೆನ್ಪಿಟ್ಕೊಳ್ಳಿ, ಇದನ್ನು RPF ಅಲ್ಲಿ ಏನೋ ಕೇಳಿದನು ಅನಿಸುತ್ತೆ. ನೆನ್ಪಿಟ್ಕೊಳ್ಳಿ, ರೇಗಿಸ್ತಾನ, ಚೋಲಿಸ್ತಾನ ಆ್ಯಂಡ್ ದೆನ್ ಥಾರ್ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಡಿಮೋಸ್ ಯಾವ ಗ್ರಹದ ಉಪಗ್ರಹವಾಗಿದೆ ಅಂತ ಕೇಳಿದಾನೆ. ಯಾವುದು? ಫೈಬೋಸ್, ಡಿಮೋಸ್ ಅಂತ ಹೇಳ್ತೀವಲ್ಲ, ಯಾವ ಗ್ರಹದ ಉಪಗ್ರಹ ಆಗಿದ್ದಾವೆ? ನಮ್ಮ ಮಂಗಳ ಗ್ರಹದ ಉಪಗ್ರಹಗಳಾಗಿದ್ದಾವೆ ಅಂತ ಹೇಳ್ತೀವಿ. ಸರಿನಾ, ನಮ್ಮ ಮಂಗಳ ಗ್ರಹ ಏನಿದೆ ಅಲ್ವಾ, ನಮ್ಮ ಭೂಮಿಯಿಂದ ರೈಟ್ ಸೈಡ್ ಇದೆಯೋ ಲೆಫ್ಟ್ ಸೈಡಿಗಿದೆಯೋ ಕೇಳ್ತಾನೆ. ಸೊ ಯಾವ 2 ಗ್ರಹಗಳ ಮಧ್ಯೆ ಈ ಗ್ರಹ ಬರುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳ್ಬೇಕು, ಸಿಂಪಲ್ ನೆನ್ಪಿಟ್ಕೊಳ್ಳಿ. ಯಾವುದು? ಫಸ್ಟ್ ಬುಧವಾರ ಬರುತ್ತೆ. ಬುಧವಾರ ಆದ ನಂತರ ಗುರುವಾರ ಬರುತ್ತಾ? ಗುರುವಾರ ಬಿಟ್ಬಿಡಿ, ಶುಕ್ರವಾರ ತಗೊಳ್ಳಿ. ಶುಕ್ರವಾರ ಆದ ನಂತರ ಏನು ಬರುತ್ತೆ? ಭೂಮಿಗೆ ಶುಕ್ರ ದಶೆ ಬರುತ್ತೆ. ಸರಿನಾ, ಮತ್ತೆ ಇವಾಗ ಮಂಗಳವಾರದಿಂದ ಸ್ಟಾರ್ಟ್ ಮಾಡಿಬಿಡೋದು. ಏನಿಲ್ಲ, ಮಂಗಳವಾರ ಅದಾದ ನಂತರ ಬುಧವಾರ ಇಲ್ಲಿ ಹಾಕಿಬಿಟ್ಟಿದ್ವಿ. ಗುರುವಾರ ತೊಗೊಂಡ್ಬಿಡಿ. ಗುರುವಾರ ಆದ ನಂತರ ಯಾವುದು? ಶುಕ್ರವಾರ ಇಲ್ಲಿ ತೊಗೊಂಡ್ಬಿಟ್ಟಿದ್ವಿ. ಆ್ಯಂಡ್ ದೆನ್ ಶನಿವಾರ ತೊಗೊಳ್ಳಿ. ಶನಿವಾರ ಆದ ನಂತರ ಯುರೇನಸ್ ಆ್ಯಂಡ್ ದೆನ್ ನ್ಯಾಪ್ಚೂನ್. 8 ಆಯಿತಾ? 1 2 3 4 5 6 7 8. ಸರಿನಾ, ಈ 4 ಸಹ ಒಳಗಿಂದ ಏನಿದಾವಲ್ವಾ, ಯಾವುದು? ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಮತ್ತು ಮಂಗಳ ಗ್ರಹವನ್ನು ಒಳಗ್ರಹ ಅಂತ ಕರಿತೀವಿ. ಆ್ಯಂಡ್ ದೆನ್ ಹೊರಗ್ರಹ ಯಾವುದು ಅಂತಂದರೆ ಈ ಗುರು, ಶನಿ ಮತ್ತು ಯುರೇನಸ್, ನ್ಯಾಪ್ಚೂನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಹಾಗಾದರೆ ರಿಂಗ್ಗಳನ್ನು ಹೊಂದಿರತಕ್ಕಂಥ ಗ್ರಹಗಳು ಯಾವುದು ಅಂತ ಕೇಳ್ತಾನೆ. ಸರ್ ರಿಂಗ್ ಸರ್, ನಮ್ಮ ಶನಿ ಸರ್. ಅಲ್ಲ. ಸೊ ಆಪ್ಷನ್ ನಾನು ಹಾಕೊಡಲ್ಲ. ಆಪ್ಷನ್ ಏನು ಕೊಡ್ತೀನಿ ಅಂತಂದರೆ ಈ ಮೇಲಿನ ಯಾವ ಗ್ರಹಗಳು ರಿಂಗ್ಗಳನ್ನು ಹೊಂದಿದ್ದಾವೆ ಅಂತ ಕೊಡ್ತೀನಿ. ಸೊ ಅದಕ್ಕೆ ಆಪ್ಷನ್ ಏನು ಕೊಡ್ತೀನಿ? ಮೀನ್ಸ್ ಹೇಳಿಕೆಗಳು ಏನೇನು ಕೊಡ್ತೀನಿ? ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಎಲ್ಲ ಕೊಟ್ಟು 1 2 3 ಮಾತ್ರ, 4 5 6 7 ಮಾತ್ರ, ಇಲ್ಲಾಂದರೆ 5 6 7 8 ಮಾತ್ರ, ಇಲ್ಲಾಂದರೆ 5 6 2 3 ಮಾತ್ರ ಅಂತ ಹೀಗೆ ಕೊಡ್ತೀನಿ. ಅವಾಗ ಯಾವುದಾಗತ್ತೆ? ಅವಾಗ ಆಗೋದು ಈ 5 6 7 8 ಈ 4 ಗ್ರಹಗಳು ಕೂಡ ರಿಂಗ್ಗಳನ್ನು ಹೊಂದಿದ್ದಾವೆ. ಬಟ್ ಅಷ್ಟೇನು ಶನಿ ಗ್ರಹಗಳು ಹೊಂದಿರತಕ್ಕಂತಹ ಬ್ಯೂಟಿಫುಲ್ ರಿಂಗ್ಗಳನ್ನು ಹೊಂದಿಲ್ಲ. ಬಟ್ 4 ಹೊರ ಗ್ರಹಗಳೇನಿದಾವಲ್ವಾ ಅದು ರಿಂಗ್ಗಳನ್ನು ಹೊಂದಿದ್ದಾವೆ. ನೆನ್ಪಿಟ್ಕೊಳ್ಳಿ, ಅವುಗಳನ್ನು ಏನಂತ ಕರಿತೀವಿ ಅಂದರೆ ಜೋವಿಯಲ್ ಗ್ರಹಗಳು ಅಂತ ಕರಿತೀವಿ. ಈ 4 ಕೂಡ, ಈ 4 ಜೋವಿಯಲ್ ಗ್ರಹಗಳು ಅಂತ ಕರೆದ್ರೆ, ಈ ಆಂತರಿಕ ಗ್ರಹಗಳನ್ನು ನಾವು ಈ ಟೆರಸ್ಟ್ರಿಯಲ್ ಗ್ರಹಗಳು ಅಂತ ಕರಿತೀವಿ. ಸರಿನಾ, ಟೆರಸ್ಟ್ರಿಯಲ್ ಗ್ರಹಗಳಂತ ಯಾಕೆ ಕರಿತೀವಿ ಸರ್? ಸೊ ಈ ಟೆರಸ್ಟ್ರಿಯಲ್ ಗ್ರಹಗಳಲ್ಲಿ ಮಣ್ಣು ಜಾಸ್ತಿ ಕಂಡುಬರುತ್ತೆ. ಮೀನ್ಸ್ ಭೂಮಿಯಲ್ಲಿ ಕಂಡುಬರ್ತಕ್ಕಂತಹ ಮಣ್ಣಿನ ವಿಧಗಳು ಏನಿದೆ ಅಲ್ವಾ, ಸೊ ಆ ಥರ ಈ 4 ಗ್ರಹಗಳು ಕಂಡುಬರ್ತವೆ. ಸೊ ಈ 4 ಗ್ರಹಗಳಲ್ಲಿ ರಿಮೈನಿಂಗ್ ಉಳಿದಿರತಕ್ಕಂಥ 4 ಗ್ರಹಗಳಲ್ಲಿ ಗ್ಯಾಸ್ ಜಾಸ್ತಿ ಇದೆ. ಗ್ಯಾಸ್ಗಳು
ಓಕೆ, ಸೊ ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಜಹಾಂಗೀರ್ ಸಮಾಧಿ ಎಲ್ಲಿದೆ? ಜಹಾಂಗೀರ್ ಸಮಾಧಿ ಎಲ್ಲಿದೆ? ಲಾಹೋರ್ದಲ್ಲಿದೆ, ಕರಾಚಿಯಲ್ಲಿದೆ, ಲಕ್ನೋಲ್ಲಿದೆ, ಆ್ಯಂಡ್ ದೆನ್ ದೆಹಲಿಯಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸೊ ಎಲ್ಲಿದೆ? ನಮ್ಮ ಭಾರತದಲ್ಲಿ ಅಂತೂ ಇಲ್ಲ. ಸೊ ಹಾಗಾದರೆ ಆಪ್ಷನ್ 2 ಹೋಯ್ತು. ಹಾಗಾದರೆ ಯಾವುದು ಉಳಿತು ಇವಾಗ? ಲಾಹೋರ್ ಮತ್ತು ಕರಾಚಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಲಾಹೋರ್ ಅಂತ ಹೇಳ್ತೀವಿ. ಸರಿನಾ? ಜಹಾಂಗೀರ್ನ ಸಮಾಧಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಲಾಹೋರ್ದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಜಹಾಂಗೀರ್ನ ಪುಸ್ತಕದ ಹೆಸರೇನು? ಜಹಾಂಗೀರ್ನ ಪುಸ್ತಕದ ಹೆಸರು ಜಹಾಂಗೀರ್ ನಾಮ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಜಹಾಂಗೀರ್ ನಾಮ ಅಂತ ಹೇಳ್ತೀವಿ. ಸರ್ ಹಾಗಾದರೆ ಬರೆದವ್ರು ಯಾರು? ಜಹಾಂಗೀರೇ ಬರೆದಿದ್ದಾನೆ ಖುದ್ದು. ಸರಿನಾ? ಸರ್ ಅಕ್ಬರ್ದು ಯಾವುದು? ಅಕ್ಬರ್ ನಾಮ ಅಂತ ಬರುತ್ತೆ. ಸರಿನಾ? ಸೊ ಅಕ್ಬರ್ ಬರೆದಿಲ್ಲ, ಅಬುಲ್ ಅಂತ ಇರ್ತಾರೆ. ಸರಿನಾ? ಅಬುಲ್ ಅಂತ ಅವ್ರು ಬರೆದಿದ್ದಾರೆ. ಬಟ್ ಆ್ಯಂಡ್ ದೆನ್ ಅವರಪ್ಪ ಯಾರು? ಹುಮಾಯೂನ್ ನಾಮ ಅಂತ ಇದೆ. ಹುಮಾಯೂನ್ ನಾಮ ಬರೆದವ್ರು ಯಾರು? ಹುಮಾಯೂನ್ ಬರೆದಿದ್ದಾನ? ಅವನು ಕೂಡ ಇಲ್ಲ. ಸೊ ಆತನ ತಂಗಿಯಾಗಿರ್ತಕ್ಕಂತಹ ಗುಲ್ಬದೀನ್ ಬೇಗಮ್, ತಂಗಿಯಲ್ಲ ಅಕ್ಕ, ಗುಲ್ಬದೀನ್ ಬೇಗಮ್ ಏನಿದಾರಲ್ವ ಅವ್ರು ಬರೀತಾರೆ. ಯಾರು? ಗುಲ್ಬದೀನ್ ಬೇಗಮ್. ಆ್ಯಂಡ್ ದೆನ್ ಹಾಗಾದರೆ ಅವ್ರ ತಂದೆಯಾಗಿರ್ತಕ್ಕಂತಹ ಬಾಬರ್ದು ಬುಕ್ ಯಾವುದಿದೆ? ಬಾಬರ್ ನಾಮ ಅಂತ ಹೇಳ್ತೀವಿ. ಸರಿನಾ? ಬಾಬರ್ ನಾಮ. ಸೊ ಯಾವ ಭಾಷೆಯಲ್ಲಿದೆ ಬಾಬರ್ ನಾಮ? ತುರ್ಕಿಸ್ ಭಾಷೆಯಲ್ಲಿದೆ. ಸರಿನಾ? ಇದನ್ನು ಕೇಳಿದ್ದಾನೆ, ಸಾಕಷ್ಟು ಸರಿ ಕೇಳಿದ್ದಾನೆ, ಸಾವಿರಾರು ಸರಿ ಕೇಳಿದ್ದಾನೆ. ಬಾಬರ್ ನಾಮ ಯಾವ ಭಾಷೆಯಲ್ಲಿದೆ ಅಂತ. ಸರಿಯಾ? ಬಾಬರ್ ನಾಮ ಏನಿದೆ ಅಲ್ವಾ, ಬಾಬರ್ ಬರೆದಿರ್ತಕ್ಕಂತಹ ಬಾಬರ್ ನಾಮ ತುರ್ಕಿಶ್ ಭಾಷೆಯಲ್ಲಿದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇದನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಸ್ವತಃ ಬಾಬರೇ ತನ್ನ ಸ್ವಂತಹ ಆತ್ಮಚರಿತ್ರೆಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾನೆ. ಮೊಘಲರಲ್ಲಿ ಇಬ್ಬರು ತಮ್ಮ ಆತ್ಮಚರಿತ್ರೆಯನ್ನು ತಾವೇ ಬರೆದಿದ್ದಾರೆ. ಯಾರು? ಒಂದು ಬಾಬರ್, ಹಾಗೆ ಆತನ ಮರಿ ಮೊಮ್ಮಗ ಯಾರು? ಜಹಾಂಗೀರ್ ಅಂತ ಹೇಳ್ತೀವಿ. ಸೊ ಇಬ್ಬರು ಮಾತ್ರ ಬರೆದಿದ್ದಾರೆ, ಉಳಿದವರೆಲ್ಲರೂ ಕೂಡ ಹೇಗೆ ಅಂದರೆ ಮತ್ತೊಬ್ಬರ ಕಡೆಯಿಂದ ಬರೆಸಿದ್ದಾರೆ. ಓಕೆ, ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಈ ಬಾಬರ್ ನಾಮದಲ್ಲಿ ಬಾಬರ್ ಏನೇನು ಹೇಳ್ತಾನೆ? ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತಾನೆ. ಲೈಕ್ ನಿಮ್ಗೆ ಸ್ವಲ್ಪ ಡೆಪ್ತ್ ಎಕ್ಸಾಮಲ್ಲಿ ಕೇಳ್ತಾನೆ. ಏನಂತ ಹೇಳಿದ್ದಾನೆ? ನಮ್ಮ ಭಾರತೀಯರು ಏನಿದ್ದಾರಲ್ವಾ, ಮೀನ್ಸ್ ನಮ್ಮ ಭಾರತೀಯರು ಅಂತ ಅವನು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಬಟ್ ಒಟ್ಟಿನಲ್ಲಿ ಅವ್ರು ಹೇಳಿದ್ದೇನು ಅಂದರೆ ಭಾರತೀಯರಿಗೆ ಅತಿಥಿಯನ್ನು ಸತ್ಕರಿಸುವ ಗುಣ ಇಲ್ಲ ಅಂತ ಹೇಳ್ತಾನೆ ಆತ. ಸರಿನಾ? ಬಂದದೇಳಿ ಕಳ್ತನ ಮಾಡಿ ಇಲ್ಲಿದ್ರೆ ರಾಜ್ಯ ಕಟ್ಟಕ್ಕೆ. ಬಟ್ ಹೇಳಿರೋ ಮಾತು ಹೇಗೆ ಅಂತಂದರೆ ನಮಗೆ ಅತಿಥಿಯನ್ನು ಸತ್ಕರಿಸ್ತಕ್ಕಂತಹ ಗುಣ ಇಲ್ಲ ಅಂತ ಹೇಳ್ತಾನೆ. ಫಸ್ಟ್ ಪಾಯಿಂಟ್ ಇದು. ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳ್ತಾನೆ ಅಂದರೆ ಭಾರತೀಯರಿಗೆ ಹೊಡೆಸ್ಕೊಳ್ಳೋದು ಗೊತ್ತಿದೆ, ಹೊಡೆಯೋದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೌದಾ? ಭಾರತ್ ಅಂತ ಹೇಳಿದ್ದಾನೆ. ಸರಿನಾ? ಬಾಬರ್ ನಾಮ ಬೇಕಾದರೆ ತೆಗೆದು ನೋಡಿ ನೀವು, ಇಲ್ಲಾಂದರೆ ಒರಿಜಿನಲ್ ಕಾಪಿ ತೆಗೀರಿಲ್ಲ ಅಂದರೆ ಅದರ ಡೂಪ್ಲಿಕೇಟ್ ಕಾಪಿ ಸಿಗುತ್ತೆ ನಿಮಗೆ, ಇಂಗ್ಲೀಷಲ್ಲೂ ಕೂಡ ಸಿಗುತ್ತೆ. ಸರಿನಾ? ಏನಂತ ಹೇಳಿದ್ದಾನೆ ಅಂದರೆ ಭಾರತೀಯರಿಗೆ ಹೊಡೆಸ್ಕೊಳ್ಳೋದು ಗೊತ್ತಿದೆ. ಮೀನ್ಸ್ ಏನು ಹೇಳಿದಾನೆ ಅಂದರೆ ಮರ್ನ ಆತ ಹೇ ಮಾರ್ನ ನೈ ಆತ ಅಂತ ಬರೆದಿದ್ದಾನೆ ಆತ. ಸಾಯೋದು ಗೊತ್ತಿದೆ ಆದರೆ ಹೊಡೆಯೋದು ಗೊತ್ತಿಲ್ಲ ಅಂತ ಯಾಕೆ ಹೇಳಿದ್ದಾನೆ? ಇವಾಗಲೂ ಕೂಡ ಹೌದಾ ಸರ್ ಅದು ನಿಜ? ಹೌದು, ನಿಜವಾಗಿದೆ. ಇವಾಗಲೂ ಕೂಡ ಯಾರನ್ಗಾದರೂ ಕೇಳಿದ್ರೆ ಇವನೊಬ್ಬರಿಗೆ ನಮ್ಮ ಭಾರತೀಯ ಓಕೆ ಸೋ ಕಾಲ್ಡ್ ಇಲ್ಲಾಂದರೆ ನಿಯತ್ತಿರ್ತಕ್ಕಂತಹ ದೇಶದ ಒಬ್ಬ ವ್ಯಕ್ತಿ ಪ್ರಜೆಗೆ ಏನಾದರೂ ಕೇಳಿದ್ರೆ ದೇಶ ಸಲುವಾಗಿ ಏನು ಮಾಡ್ತೀನಿ ಅಂದರೆ ದೇಶ ಸಲುವಾಗಿ ಪ್ರಾಣ ಕೊಡ್ತೀನಿ ಅಂತ. ದೇಶ ಸಲುವಾಗಿ ಪ್ರಾಣ ಬೇಕಾಗಿಲ್ಲ, ದೇಶ ಸಲುವಾಗಿ ಒಬ್ಬರು ಪ್ರಾಣ ತೆಗಿಬೇಕಲ್ವಾ? ಸೊ ಪ್ರಾಣ ತೆಗಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಬಾಬರ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಒಂದು ನಿಜ ಹೇಳಿದ್ದಾನೆ ಆತ. ಇವಾಗಲೂ ಕೂಡ ನಾವೇನಂತ ಹೇಳ್ತೀವಿ? ದೇಶದ ಸಲುವಾಗಿ ಪ್ರಾಣ ಕೊಡ್ತೀವಿ ಆ್ಯಂಡ್ ನಿನ್ನ ಸಲುವಾಗಿ ನಾನು ಪ್ರಾಣ ಕೊಡ್ತೀನಿ. ಸರಿನಾ? ದೇಶ ಎಲ್ಲ ಹೋಗಿ ದೋಷ ಆಯ್ತದು. ದೇಶ ಓಕೆ, ದೇಶ ಸಲುವಾಗಿ ಪ್ರಾಣ ಕೊಡ್ತೀನಿ, ನಿನ್ನ ಸಲುವಾಗಿ ಪ್ರಾಣ ಕೊಡ್ತೀನಿ. ಓಕೆ, ದೇಶಕ್ಕೂ ಕೂಡ ಆ ಪ್ರಾಣ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ದೇಶ ಸಲುವಾಗಿ ಒಂದು ಪ್ರಾಣ ತೆಗಿಬೇಕು, ಪ್ರಾಣ ಕೊಡೋದು ಬೇಕಿಲ್ಲ. ಓಕೆ, ಸೊ ಇದೇನಂತ ಹೇಳುತ್ತೆ ಅಂದರೆ ಬಾಬರ್ ನಾಮ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಉತ್ತರ ಪ್ರದೇಶದ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ. ಸರಿ, ನಾವು ಉತ್ತರ ಪ್ರದೇಶದ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತಂದರೆ ನಮ್ಮ 24ನೇ ಜನವರಿ ಎಂದು ನಾವು ಆಚರಣೆಯನ್ನು ಮಾಡ್ತೀವಿ. ಸರಿ, ನಾವು ಯಾವಾಗ 24 ಜನವರಿ ಎಂದು ನಾವು ಆಚರಣೆ ಮಾಡ್ತೀವಿ. ಯಾವುದು? 24 ಜನವರಿ ಉತ್ತರ ಪ್ರದೇಶದ ಸಂಸ್ಥಾಪನಾ ದಿನ 24 ಜನವರಿ. ಹಾಗೆ 1 ನವೆಂಬರ್ ಏನಿದೆಯಲ್ಲ, 1 ನವೆಂಬರ್ ಯಾವ್ಯಾವ ರಾಜ್ಯದ ರಾಜ್ಯ ದಿನವಾಗಿದೆ ಅಂತ ಕೇಳಿದ್ದಾನೆ. ಯಾವ್ಯಾವುದು? ಸರ್ ನಮ್ಮ ಕರ್ನಾಟಕ ಸರ್. ಓಕೆ, ನಮ್ಮ ಕರ್ನಾಟಕ ಬರೆಯೋಣ. ಸರ್ ಯಾವುದು? ಕೇರಳ ಸರ್. ಓಕೆ, ಕೇರಳ ಬರೆಯೋಣ. ಸರ್ ಮಧ್ಯಪ್ರದೇಶ ಸರ್. ಹೌದು, ಮಧ್ಯಪ್ರದೇಶ ಬರೆಯೋಣ. ಸರ್ ಛತ್ತೀಸ್ಗಢ ಸರ್. ಹೌದು, ಛತ್ತೀಸ್ಗಢ ಬರೆಯೋಣ. ಸರ್ ಹರಿಯಾಣ ಸರ್. ಹರಿಯಾಣ ಬರೆಯೋಣ. ಸರ್ ಪಂಜಾಬ್ ಸರ್. ಪಂಜಾಬು ಬರೆಯೋಣ. ಸರಿನಾ? ಈ ಎಲ್ಲ ರಾಜ್ಯದ್ದು ಕೂಡ ರಾಜ್ಯ ದಿನ ಯಾವುದು ಅಂತಂದ್ರೆ ನವೆಂಬರ್ 1. ಬಟ್ ಜೆಂಡಾ ಹಾರಿಸಿ ಫುಲ್ ಸೆಲೆಬ್ರೇಟ್ ಮಾಡೋರು ನಾವು ಒಬ್ಬರೇ, ಕರ್ನಾಟಕದವರು. ಸರಿನಾ? ನಮ್ಮ ಕರ್ನಾಟಕ ಹೊರತುಪಡಿಸಿ ಯಾವ ರಾಜ್ಯಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಸ್ವತಃ ರಾಜಧ್ವಜ ಇಲ್ಲ, ನಮ್ಮದು ಮಾತ್ರ ಇದೆ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತದ ಮೊದಲ ರಕ್ಷಣಾ ಸಚಿವರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ರಕ್ಷಣಾ ಸಚಿವರು ಹೇಗಿರಬೇಕು? ಸ್ವಲ್ಪ ಬಲ ಇರಬೇಕು ರೀ, ಅವರಲ್ಲಿ ಬುದ್ಧಿ ಇರಬೇಕು, ತಾಕತ್ತಿರಬೇಕು, ಹೇಗಾದರೆ ಹೇಗೆ ಬರುತ್ತೆ ಅಂತ ಗೊತ್ತಿರಬೇಕು. ಸರಿನಾ? ಸೊ ಅವರನ್ನು ಯಾರಂತ ಹೇಳ್ತೀವಿ ನಾವು? ಸರ್ದಾರ್ ಬಲ್ದೇವ್ ಸಿಂಗ್ ಅಂತ ಹೇಳ್ತೀವಿ. ಸರಿನಾ? ಈ ಸರ್ದಾರ್ ಅಂತ ಬಂದ್ರೆ ಏನೋ ಒಂದು ಪವರ್ ಇರುತ್ತೆ ಅದರಲ್ಲಿ, ಸರ್ದಾರ್ ಬಲ್ದೇವ್ ಸಿಂಗ್. ಸೊ ಅವರು ನಮ್ಮ ಭಾರತದ ಮೊದಲ ರಕ್ಷಣಾ ಸಚಿವರಾಗಿದ್ದರು. ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಮ್ಮ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು? ಮೊದಲ ಶಿಕ್ಷಣ ಸಚಿವರು ಯಾರು ಅಂದರೆ ಅಬುಲ್ ಕಲಾಂ ಆಜಾದ್ ಅಂತ ಹೇಳ್ತೀವಿ. ಅಬುಲ್ ಕಲಾಂ ಆಜಾದ್. ಸರಿನಾ? ಅಬುಲ್ ಕಲಾಂ ಆಜಾದ್ ಇವರೇನಿದಾರಲ್ಲ ನಮ್ಮ ಭಾರತ ಮೊದಲ ಶಿಕ್ಷಣ ಸಚಿವರಾಗಿದ್ದಾರೆ. ಹಾಗೆ ನಮ್ಮ ಭಾರತ ಮೊದಲ ಕಾನೂನು ಸಚಿವ ಯಾರು? ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂತ ಹೇಳ್ತೀವಿ. ಸರಿನಾ? ಅದು ಕೂಡ ಗೊತ್ತಿರಲಿ ಕೇಳ್ಬೋದು ನಿಮಗೆ. ಹಾಗಾದರೆ ನಮ್ಮ ಭಾರತ ಮೊದಲ ಉಪ ಪ್ರಧಾನಿ ಯಾರು? ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಭಾರತ ಮೊದಲ ಹೋಮ್ ಮಿನಿಸ್ಟರ್ ಯಾರು? ಅಗೇನ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀವಿ. ಇದಕ್ಕೂ ಎಲ್ಲವೂ ಕೂಡ ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್
ನೆಕ್ಸ್ಟ್ ಪ್ರಶ್ನೆ, ಎರಡು ತಲೆಯ ಹದ್ದು ಯಾವ ದೇಶದ ರಾಷ್ಟ್ರೀಯ ಲಾಂಛನವಾಗಿದೆ ಅಂತ ಕೇಳಿದಾನೆ. ಸರ್ನ ಎರಡು ತಲೆಯ ಹದ್ದು ಈ ಕಡೆ ಒಂದಂತ ಈ ಕಡೆ ಒಂದಂತ ಎರಡು ತಲೆಯ ಹದ್ದಿದೆ ಅಂತ. ಸೊ ಯಾವ ರಾಜ್ಯದ ಒಂದು ರಾಜ್ಯ ಪಕ್ಷಿಯಾಗಿದೆ, ಮೀನ್ಸ್ ರಾಷ್ಟ್ರ ಪಕ್ಷಿಯಾಗಿದೆ. ಸೊ ಯಾವ ರಾಷ್ಟ್ರ ಅಂತಂದ್ರೆ ಸಿರಿಯಾ, ರಷ್ಯಾ, ಇರಾನ್ ಮತ್ತು ನಾರ್ವೆ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ನಮ್ಮ ಮಿತ್ರ ದೇಶ ಯಾವುದು, ರಷ್ಯಾ ಅಂತ ಹೇಳ್ತೀವಿ. ಸರಿನಾ, ಯಾವುದು ರಷ್ಯಾ ಅಂತ ಹೇಳ್ತೀವಿ. ಎರಡು ತಲೆಯ ಹದ್ದು ಯಾವ ದೇಶದ ರಾಷ್ಟ್ರೀಯ ಲಾಂಛನವಾಗಿದೆ ಅಂದ್ರೆ ರಷ್ಯಾ. ಬಟ್ ಬಾಲ್ಡ್ ಈಗಲ್, ಬಾಲ್ಡ್ ಅಂದರೆ ಏನು, ಟಕ್ಲು ಅಂತ ಹೇಳ್ತೀವಲ್ವಾ, ಟಕ್ಲು ಇಲ್ಲ ಅಂದರೆ ಏನು ಬೇರೆ ಬೇರೆ ಹೇಳ್ಬೋದು ನಿಮ್ಮ ಲೋಕಲ್ ಭಾಷೆಯಲ್ಲಿ. ಸೊ ಆ ಒಂದು ಬಾಲ್ಡ್ ಈಗಲ್ ಎಂಬ, ಡಬಲ್ ಈಗಲ್ ಅಲ್ಲ, ಬಾಲ್ಡ್ ಈಗಲ್ ಎಂಬ ಒಂದು ಚಿಹ್ನೆ ಯಾವ ರಾಷ್ಟ್ರೀಯ ಲಾಂಛನವಾಗಿದೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಈ ಅಮೇರಿಕಾ ಅಂತ ಹೇಳಬೇಕಾಗುತ್ತೆ. ರೀಸೆಂಟಾಗಿ ಟ್ರಂಪ್ ಏನಿದಾನಲ್ವಾ ಆತ ಘೋಷಣೆ ಮಾಡಿದ್ದಾನೆ, ಆತ ಬಂದ ನಂತರ ಬಾಲ್ಡ್ ಈಗಲ್ ಅಂದರೆ ಒಟ್ಟಿನಲ್ಲಿ ಅಮೇರಿಕಾ ಅಂತ ನೆನ್ಪಿಟ್ಕೊಂಡ್ಬಿಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1971 ಯುದ್ಧದ ಸಮಯದಲ್ಲಿ ಭಾರತ ಪ್ರಧಾನಿ ಯಾರಾಗಿದ್ದರು? ಆವಾಗಲೇ ನಿಮ್ಗೆ ಹೇಳಿದೆ 1972ರಲ್ಲಿ ಒಂದು ಇದಾಗುತ್ತೆ, ಸಮझौता ಆಗುತ್ತೆ, ಒಂದು ಒಪ್ಪಂದ ಆಗುತ್ತೆ. ಯಾವ ಒಪ್ಪಂದ? ಶಿಮ್ಲಾ ಒಪ್ಪಂದ ಆಗುತ್ತೆ ಅಂತ ಹೇಳಿದೆ. ಯಾರ್ಯಾರ ಮಧ್ಯೆ ಆಗುತ್ತೆ ಅಂತ ಹೇಳಿದೆ? ಒಂದು ಇಂದಿರಾ ಗಾಂಧಿ, ಹಾಗೆ ಇನ್ನೊಂದು ಜುಲ್ಫಿಕರ್ ಭುಟ್ಟೋ ಅಂತ ಹೇಳಿದೆ ಅಲ್ವಾ. ಸೊ ಜುಲ್ಫಿಕರ್ ಭುಟ್ಟೋ ನಮ್ಮ ಇಂಡಿಯಾದವರು ಅಂತ ಅಲ್ಲ, ಸೊ ಇಂದಿರಾ ಗಾಂಧಿ ಅವರು ಇದ್ದಾರೆ. ಇಂದಿರಾ ಗಾಂಧಿ ಎಲ್ಲಿದ್ದಾರೆ? ಆಪ್ಷನ್ ಬಿ ಎಲ್ಲಿದ್ದಾರೆ? ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತೀವಿ. ಸರಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ 1999ನಲ್ಲಿ ಯುದ್ಧ ಆಗುತ್ತಲ್ವಾ, 1999ನಲ್ಲಿ ಯುದ್ಧ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ. ಯಾರು ಇದ್ರವಾಗ? ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವಾಗ ಪ್ರಧಾನಮಂತ್ರಿ ಆಗಿರ್ತಾರೆ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅವರು 1965 ಒಂದು ಯುದ್ಧ ಆಗುತ್ತಲ್ವಾ. ಆ 1965 ಆಗಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಇರ್ತಕ್ಕಂಥ ಪ್ರಧಾನಿ ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 1961ನಲ್ಲಿ ಇಂಡೋ ಚೀನಾ ವಾರ ಆಗುತ್ತಲ್ವ, ಅವಾಗಲೂ ಕೂಡ ಇರೋರು ಯಾರು ಅಂದರೆ ಇದೇ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರನ್ನು ಮಹಾಮಾನ್ಯ ಎಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾರೆ. ಸರೋಜಿನಿ ನಾಯ್ಡು ಭಾರತ ಕೋಗಿಲೆ ಅಂತ ಕರೆಯಲಾಗ್ತದೆ. ಆ್ಯಂಡ್ ದೆನ್ ಮದನ್ ಮೋಹನ್ ಮಾಳ್ವಿಯ, ಹೌದು, ಮಹಾಮಾನ್ಯ ಮದನ್ ಮೋಹನ್ ಮಾಳ್ವಿಯ ಅಂತಲೇ ಇವರನ್ನು ನಾವು ಕರಿತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಜಯಪ್ರಕಾಶ್ ನಾರಾಯಣ, ಸಂಪೂರ್ಣ ಕ್ರಾಂತಿ, ಓಕೆ, ಸಂಪೂರ್ಣ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ನಾವು ಜಯಪ್ರಕಾಶ್ ನಾರಾಯಣ ಅಂತ ಹೇಳ್ತೀವಿ. ಸರಿನಾ. ಆ್ಯಂಡ್ ದೆನ್ ದಯಾನಂದ ಸರಸ್ವತಿಯ ಪತ್ರಿಕೆ ಯಾವುದು ಅಂತ ಹೇಳ್ತೀವಿ? ಸತ್ಯಾರ್ಥ ಪ್ರಕಾಶ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರೋ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜುಬಿನ್ ಮೆಹ್ತಾ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ಜುಬಿನ್ ಮೆಹ್ತಾ ಏನಿದಾರಲ್ವಾ, ಇವರು ಸಿಂಜಿನಿ ಎಂಬ ಒಂದು ಸಂಗೀತ ವಾದ್ಯಕ್ಕೆ ಸಂಬಂಧವನ್ನು ಹೊಂದಿದ್ದಾರೆ. ಯಾವುದು? ಸಿಂಜಿನಿ ಅಂತ ಹೇಳ್ತೀವಿ. ಈ ಸಿಂಜಿನಿ ಎಂಬ ಸಂಗೀತ ವಾದ್ಯಕ್ಕೆ ಸಂಬಂಧವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಜುಬಿನ್ ಮೆಹ್ತಾ ಅಂತ ಹೇಳ್ತೀವಿ. ಸರಿನಾ, ಜುಬಿನ್ ಮೆಹ್ತಾ. ಸೊ ಜುಬಿನ್ ಗರ್ಗ್ ಯಾರು? ರೀಸೆಂಟಾಗಿ ಡೆತ್ ಆದ್ರಲ್ಲ, ಅಸ್ಸಾಂ ಸಿಂಗರ್. ಸರಿಯಾ, ಎಲ್ಲಿ ಡೆತ್ ಆಗಿದ್ದಾರೆ? ಮಲೇಷ್ಯಾದಲ್ಲಲ್ವಾ, ಸಿಂಗಾಪುರಲ್ಲ, ಅಲ್ಲಿ ಡೆತ್ ಆಗಿದ್ದಾರೆ. ಸೊ ಅವರು ಕೂಡ ಗೊತ್ತಿರಲಿ ನಿಮಗೆ, ಯಾರು? ಜುಬಿನ್ ಮೆಹ್ತಾ. ಈ ಜುಬಿನ್ ಮೆಹ್ತಾ ಏನಿದಾರಲ್ವ, ಇವರು ಸಿಂಜಿನಿ ಅನ್ನುವ ಒಂದು ವಾದ್ಯಕ್ಕೆ ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ದೆನ್ ಕೊಳಲಿಗೆ ಹರಿಪ್ರಸಾದ್ ಚೌರಾಸಿಯಾ ಅಂತ ಹೇಳ್ತೀವಿ. ಸರಿನಾ, ಹರಿಪ್ರಸಾದ್ ಚೌರಾಸಿಯಾ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಪನ್ನಾಲಾಲ್ ಘೋಷ್ ಅಂತ ಹೇಳ್ತೀವಿ. ಯಾವುದು? ಪನ್ನಾಲಾಲ್ ಘೋಷ್ ಮತ್ತು ಹರಿಪ್ರಸಾದ್ ಚೌರಾಸಿಯಾ ಕೊಳಲಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ದೆನ್ ಅಮ್ಜದ್ ಅಲಿ ಖಾನ್ ಏನಿದಾರಲ್ವ, ಈ ಸರೋದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ದೆನ್ ಕ್ಲಾರಿನ್, ಓಕೆ, ಇದಲ್ಲ, ಆಪ್ಷನ್ ಡಿ ಬೇರೆ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ಉದ್ದದ ಮರುಭೂಮಿಯಾದ ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಅಲ್ಲ, ಸೊ ಇದು ಯಾವ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಡಿಕೊಂಡಿದೆ ಅಂತ ಕೇಳಬೇಕಾಗಿತ್ತು. ಯಾಕೆಂದರೆ ಪಂಜಾಬಲ್ಲೂ ಕೂಡ, ಹರಿಯಾಣದಲ್ಲೂ ಕೂಡ ಇದೆ, ಆ್ಯಂಡ್ ದೆನ್ ರಾಜಸ್ಥಾನದಲ್ಲೂ ಕೂಡ ಇದೆ. ಯಾವುದು? ಥಾರ್ ಮರುಭೂಮಿ ಅಲ್ವಾ. ಸೊ ಅತಿ ಉದ್ದವಾಗಿ ಹರಡಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ನಾವು ರಾಜಸ್ಥಾನ ಅಂತ ಹೇಳ್ತೀವಿ. ಸೆಕೆಂಡ್ ಹೈಯೆಸ್ಟ್ ಅಂತ ಕೇಳಿದ್ರೆ ಅವಾಗ ಯಾವ್ದು ಹೇಳ್ತೀವಿ? ಗುಜರಾತ್ ಅಂತ ಹೇಳ್ತೀವಿ. ಯಾವುದು? ಥಾರ್ ಮರುಭೂಮಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ದಕ್ಷಿಣ ರೈಲ್ವೆ ವಲಯದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದೇನೆ. ದಕ್ಷಿಣ ರೈಲ್ವೆ ವಲಯ ಗೋರಖ್ಪುರ್ ಇಲ್ಲಿದೆಯಾ? ಉತ್ತರ ಪ್ರದೇಶದಲ್ಲಿದೆ. ಇದು ಉತ್ತರ ಆಗಬೇಕಾಗಿತ್ತು. ಸೊ ಇದು ಎಲಿಮಿನೇಷನ್ ಮಾಡ್ಬೋದು. ಆ್ಯಂಡ್ ದೆನ್ ಗುವಾಹಟಿ, ಇದು ಕೂಡ ಉತ್ತರ ದಿಕ್ಕದಲ್ಲಿದೆ, ಅಲ್ಲಿ ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಬೆಂಗಳೂರಲ್ಲಿ ಏನೂ ಇಲ್ಲವೇ ಇಲ್ಲ, ಇರೋದೇ ಅಲ್ಲೇ ಟ್ರ್ಯಾಕಲ್ಲೇ ಸರಿಯಾಗಿ ರೈಲ್ವೆ ಬರೋದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ, ಚೆನ್ನೈ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಆಪ್ಷನ್ ಸಿ, ಚೆನ್ನೈ. ದಕ್ಷಿಣ ರೈಲ್ವೆ ವಲಯದ ಪ್ರಧಾನ ಕಚೇರಿಯಲ್ಲಿ ಕಂಡುಬರುತ್ತೆ ಅಂದರೆ ಚೆನ್ನೈಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಆಗ್ನೇಯದಲ್ಲಿ ಕಂಡುಬರುತ್ತೆ, ನಮ್ಮ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತೆ. ಸರಿನಾ, ಯಾವುದು? ಹುಬ್ಬಳ್ಳಿಯಲ್ಲಿ. ಆಗ್ನೇಯ, ನೈಋತ್ಯ ವಲಯ. ಸರಿನಾ, ನೈಋತ್ಯ ಅಂತ ಹೇಳ್ತೀವಿ. ಸೌತ್ ವೆಸ್ಟ್ ಅಂತ ಹೇಳ್ತೀವಿ. ನೀವು ರೈಲ್ವೆ ಸ್ಟೇಷನಲ್ಲಿ ಹೋದರೆ ಆ ರೈಲ್ವೆ ಸ್ಟೇಷನ್ನ ಚೇರ್ ಮೇಲೆಲ್ಲವೂ ಕೂಡ ನೀವು ಹುಬ್ಬಳ್ಳಿಯಲ್ಲಿ ಹೋಗಿ, ಇಲ್ಲಾಂದರೆ ಬೆಳಗಾವಿಯಲ್ಲಿ ಹೋಗಿ, ಇಲ್ಲಾಂದರೆ ಇಲ್ಲೇ ಬಾಗಲಕೋಟೆ ಹೋಗಿ, ಬಿಜಾಪುರಲ್ಲಿ ಹೋಗಿ, ನಿಮಗೆ SWR ಅಂತ ಬರೆದಿರ್ತಾರೆ. ವಾಟ್ ಈಸ್ SWR? ಇದ್ಯಾಕೆ ಬರೆದಿರ್ತಾರೆ? ಸೌತ್ ವೆಸ್ಟ್ ರೈಲ್ವೆ ಝೋನ್ ಅಂತ ಅದರ ಅರ್ಥ. ಓಕೆ, ಸೌತ್ ವೆಸ್ಟ್ ರೈಲ್ವೆ ಝೋನ್. ಸೌತ್ ವೆಸ್ಟ್ ಅಂದರೆ ಏನು? ನೈಋತ್ಯ ಅಂತ ಹೇಳ್ತೀವಿ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇರಾಕ್ನ ಹಳೆಯ ಹೆಸರೇನು ಅಂತ ಕೇಳಿದ್ದಾನೆ. ಇರಾಕ್ನ ಹಳೆಯ ಹೆಸರೇನು? ನಮ್ಮ ಹಳೆಯ ಹೆಸರೇನು ಇವಾಗ ಮರ್ತು ಹೋಗಿಬಿಟ್ಟಿದೆ ಸಿಟಿ ಬಂದಾಗಿನಿಂದ ಅಂತ. ಇರಾಕ್ನ ಹಳೆಯ ಹೆಸರೇನು? ಮೆಸೊಪೊಟೇಮಿಯಾ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಮೆಸೊಪೊಟೇಮಿಯಾ ಅನ್ನೋದು ಇರಾಕ್ನ ಹಳೆಯ ಹೆಸರಾಗಿದೆ. ಆ್ಯಂಡ್ ದೆನ್ ಇರಾನ್ ಇದರ ಪಕ್ಕನೇ ಇದೆ ಅಲ್ವಾ? ಹೌದು, ಇರಾನ್ ಇದರ ಪಕ್ಕನೇ ಇದೆ. ಇರಾನ್ನ ರಾಜಧಾನಿ ಯಾವುದು ಅಂತ ಹೇಳ್ತೀವಿ? ಇರಾನ್ನ ರಾಜಧಾನಿ ಟೆಹರಾನ್ ಅಂತ ಹೇಳ್ತೀವಿ. ಸರ್, ಇರಾನ್ನ ರಾಜಧಾನಿ ಟೆಹರಾನ್, ಓಕೆ. ಇವಾಗ ರೀಸೆಂಟಾಗಿ ಒಂದು 6 ತಿಂಗಳಿಂದ ಬೇರೆ ರಾಜಧಾನಿನ ಶಿಫ್ಟ್ ಮಾಡ್ತೀವಿ, ಇಸ್ರೇಲ್ ಅವ್ರಿಗೆ ಹೆದರಿ ಅಂತ ಏನೋ ಘೋಷಣೆ ಮಾಡಿದ್ರು. ಯಾವ ಸರ್ ಅದು ಊರು? ಏನಿಲ್ಲ, ಇದು ಟೆಹರಾನ್ ಇದೆಯಲ್ಲ, ಅದ್ರ ಹೆಸರು ಮಕ್ರಾನ್ ಅಂತ ಇದೆ ಅಷ್ಟೇ. ಯಾವುದು? ಇರಾನ್ನ ನೂತನ ರಾಜಧಾನಿ ಯಾವುದು ಅಂದರೆ ಈ ಮಕ್ರಾನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಮಕ್ರಾನ್ ಎಲ್ಲಿ ಕಂಡುಬರುತ್ತೆ ಅಂದರೆ ಇರಾನ್ ದೇಶದಲ್ಲೇ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ಈಸ್ಟರ್ನ್ ಸಾ ಪತ್ರಿಕೆ ಎಲ್ಲಿಂದ ಪ್ರಕಟವಾಗುತ್ತೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು ಈಸ್ಟರ್ನ್ ಸಾ ಎಂಬ ಒಂದು ಪತ್ರಿಕೆ ಯಾವ ಒಂದು ದೇಶದಲ್ಲಿ ಪ್ರಕಟವಾಗುತ್ತೆ ಅಂತ. ಆಪ್ಷನ್ ಎ ಕೈರೋದಲ್ಲಿ ಪ್ರಕಟವಾಗುತ್ತೆ ಅಂತ, ಮೀನ್ಸ್ ಈಜಿಪ್ಟಲ್ಲಿ ಪ್ರಕಟವಾಗುತ್ತೆ ಅಂತ. ಆಪ್ಷನ್ ಬಿ ಇಂಡೋನೇಷ್ಯಾದಲ್ಲಿ ಪ್ರಕಟ ಆಗುತ್ತೆ ಅಂತ. ಆಪ್ಷನ್ ಸಿ ಲಂಡನ್ನಲ್ಲಿ ಪ್ರಕಟ ಆಗುತ್ತೆ ಅಂತೆ. ಆಪ್ಷನ್ ಡಿ ಸಿಂಗಾಪುರಲ್ಲಿ ಪ್ರಕಟ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಸಿಂಗಾಪುರ್ ಅಂತ ಹೇಳ್ತೀವಿ. ಯಾವುದು? ಹಾಗಾದರೆ ರೀಸೆಂಟಾಗಿ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಬಂತಲ್ವಾ? ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸಲ್ಲಿ ಯಾವ ರಾಜ್ಯ, ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಇದೇ ಸಿಂಗಾಪುರದಲ್ಲಿ ಇದೆ ನೋಡಿ. 193 ದೇಶಕ್ಕೆ ವೀಸಾ ಫ್ರೀ ದೇಶ ಇದೆ ಇದು. ಸರಿನಾ? ಅವ್ರ ದೇಶದವರು 193 ದೇಶಕ್ಕೆ ವೀಸಾ ಫ್ರೀಯಾಗಿ ಹೋಗ್ಬೋದು. ನಮ್ಮವರು ಐ ಥಿಂಕ್ ಒಂದು 60 ಏನೋ ಇದೆ ಅನಿಸುತ್ತೆ. ಸರಿನಾ? ಆ್ಯಂಡ್ ನಮ್ಮ ಭಾರತದ ಒಂದು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಸ್ಥಾನ ಎಷ್ಟಿದೆ? 85ನೇ ಸ್ಥಾನವನ್ನು ಪಡ್ಕೊಂಡಿದ್ವಿ. ಸರ್ ಮೊನ್ನೆ 77 ಇತ್ತಲ್ಲ, ಏನಿಲ್ಲ. ಇದು ನೆಕ್ಸ್ಟ್ ನೀವು ಡಿ ಗ್ರೂಪ್ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ರಾ, ಇದು 85 ನೆನ್ಪಿಟ್ಕೊಳ್ಳಿ. MTS ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ರಾ, 85 ನೆನ್ಪಿಟ್ಕೊಳ್ಳಿ. ಬಟ್ ನೀವೇನಾದ್ರೂ ಮುಂದೆ SSC GD ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ರಾ, ಇಲ್ಲ ಅಂತಾರೆ ಬೇರೆ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ರಾ, ಇದು ನೆನ್ಪಿಟ್ಕೊಳ್ಬೇಡಿ. ಯಾಕಂದರೆ ಅವಾಗ ಮತ್ತೆ ಚೇಂಜ್ ಆಗಿರುತ್ತೆ. ಅದನ್ನು ಕರೆಂಟ್ ಅಫೇರ್ಸಲ್ಲಿ ಇರೋದನ್ನು ಅಪ್ಡೇಟ್ ಮಾಡ್ಕೊಂಡು ಹೋಗಿ. ನೀವು ನಿಮ್ಮ ಎಕ್ಸಾಮ್ ಇರೋಕ್ಕಿಂತ ಒಂದು ವೀಕ್ ಹಿಂದ್ಗಡೆನೇ ಇದನ್ನು ಅಪ್ಡೇಟ್ ಮಾಡ್ಕೊಂಡು ಹೋಗಿ. ಯಾವುದು? ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಯಾಕಂದರೆ ಇದು ವರ್ಷದಲ್ಲಿ ಒಂದು 4 ಸರಿ ಬಿಡ್ತಾನೆ, ಇದನ್ನು ಕ್ವಾರ್ಟರ್ಲಿ ಬಿಡ್ತಾನೆ ಇದಕ್ಕೆ. ಸೊ ಅದರ ರೀಸನಿಂದ ಇದು ಚೇಂಜ್ ಆಗ್ತಾ ಇರುತ್ತೆ. ಮೊನ್ನೆ ಇದು ಯಾವಾಗ ಜೂನಲ್ಲಿ 77 ಇತ್ತು, ಇವಾಗ ನೋಡಿದ್ರೆ ಮತ್ತೆ ಬಿಟ್ಟಿದ್ದಾನೆ, ಮತ್ತೆ 85 ಆಗಿದೆ ಅಲ್ವಾ? ಸೊ ಮತ್ತೆ ನೆಕ್ಸ್ಟ್ ಡಿಸೆಂಬರ್ಲಿ ಬಿಡ್ತಾನೆ. ಡಿಸೆಂಬರ್ಲಿ ಬಿಟ್ಟಾಗ ಮತ್ತೆ ಚೇಂಜ್ ಆಗಿರುತ್ತೆ. ಬಟ್ ಅಲ್ಲಿವರೆಗೂ ನಿಮ್ಮ SSC MTS ಆಗಿರಲಿ, CHSL ಆಗಿರಲಿ, ಆ್ಯಂಡ್ ದೆನ್ ಡಿ ಗ್ರೂಪ್ ಆಗಿರಲಿ ಕಂಪ್ಲೀಟ್ ಆಗಿರುತ್ತೆ. ಬಟ್ ಅಲ್ಲಿವರೆಗೂ ಈ 85 ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಕಾಮಸೂತ್ರ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿದರೆ, ಕಾಮಸೂತ್ರ ಪುಸ್ತಕವನ್ನು ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ವಾತ್ಸಾಯನ ಅಂತ ಹೇಳ್ತೀವಿ. ಸರಿ, ಯಾರು? ವಾತ್ಸಾಯನ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಂಗನಾಥ ದೇವಾಲಯ ಯಾವ ನಗರದಲ್ಲಿ ಕಂಡುಬರುತ್ತೆ? ಶ್ರೀರಂಗಮಲ್ಲಿ ರಂಗನಾಥ ದೇವಾಲಯ ಕಂಡುಬರುತ್ತೆ. ಯಾವುದು? ರಂಗನಾಥ ಸ್ವಾಮಿ ದೇವಾಲಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಶ್ರೀರಂಗಪಟ್ಟಣದಲ್ಲೂ ಕೂಡ ಇದೇ ರಂಗನಾಥ ದೇವಾಲಯ ಕಂಡುಬರುತ್ತೆ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ದೆನ್ ಶ್ರೀರಂಗಂ ಎಲ್ಲಿದೆ? ತಮಿಳುನಾಡಲ್ಲಿದೆ. ಅಲ್ಲಿಯೂ ಕೂಡ ರಂಗನಾಥ ಟೆಂಪಲ್ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನವನ್ನು ಮೊದಲು ರಚಿಸಿದ ದೇಶ ಯಾವುದು? ಹಾಗೆ 10 ವರ್ಷಕ್ಕೆ ಒಮ್ಮೆ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಿರ್ತಕ್ಕಂಥ ದೇಶ ಯಾವುದು? 10 ವರ್ಷಕ್ಕೆ ಜನಗಣತಿಯನ್ನು ನಡೆಸಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಎರಡಕ್ಕೂ ಕೂಡ ಒಂದೇ ಉತ್ತರ. ಯಾವುದು ಅಂದರೆ ಅಮೆರಿಕ ಅಂತ ಹೇಳ್ತೀವಿ. ಸೊ ಹಾಗಾದರೆ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಮೊದಲ ದೇಶ ಅಮೆರಿಕ. 10 ವರ್ಷದ ಸೆನ್ಸಸ್ಸನ್ನು ಮೊದಲು ಆರಂಭ ಮಾಡಿರ್ತಕ್ಕಂಥ ದೇಶ ಕೂಡ ಅಮೆರಿಕ. ಯಾವಾಗ? 1790 ಅಂತ ಹೇಳ್ತೀವಿ. ಸರ್ ಹಾಗಾದರೆ ಇನ್ನೊಂದು ಮೊದಲ ಪ್ರಾರಂಭ ಮಾಡಿರ್ತಕ್ಕಂಥ ದೇಶ ಯಾವುದು ಜನಗಣತಿಯನ್ನು? ಸ್ವೀಡನ್ ಅಂತ ಹೇಳ್ತೀವಿ. ಯಾವಾಗ? 1749. ಅದು ಕೂಡ ನಿಮಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ, ಸರಿನಾ? ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಾಗಿದ್ದಾರೆ? ಡಾಲೌಸಿನಾ? ಇಲ್ಲ, ಅವನು 1848 ಇದ್ದ. ಆ್ಯಂಡ್ ದೆನ್ ಕ್ಯಾನಿಂಗ್ 1857 ಇದ್ದ. ಆ್ಯಂಡ್ ದೆನ್ ಡಾಲೌಸಿ ರಿಪೀಟ್ ಆಗಿದೆ. ಆ್ಯಂಡ್ ದೆನ್ ಮೌಂಟ್ ಬ್ಯಾಟನ್. ಸೊ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳ್ತೀವಿ. ನಮ್ಮ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಅಂದರೆ ಈ ಮೌಂಟ್ ಬ್ಯಾಟನ್ ಅಂತ ಹೇಳ್ತೀವಿ. ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ 1857 ದಂಗೆಯ ಸಮಯದಲ್ಲಿ ಇರ್ತಕ್ಕಂತಹ ಗವರ್ನರ್ ಯಾರು ಅಂತ ಕೇಳ್ತೀನಿ. ಅವಾಗ ನೀವು ಹೇಳಬೇಕಾಗಿರೋದು ಕ್ಯಾನಿಂಗ್ ಅಂತ. ಸರಿನಾ? ಇದು ಕೂಡ ಗೊತ್ತಿರಲಿ, ಕೇಳ್ಬೋದು. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB ಡಿ ಗ್ರೂಪ್ ಹಾಗೆ SSC MTS ಎಕ್ಸಾಮ್ಗೆ ಯೂಸ್ಫುಲ್ ಆಗಿರ್ತಕ್ಕಂತಹ ಒಂದು GK ಕ್ಲಾಸ್ ಆಗಿತ್ತು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.